ಇದು ಪ್ರೈಸ್ ಎಷ್ಟು ಸರ್? ಇದು ಫುಲ್ ಸೆಟ್ ನಿಮಗೆ 75,000 ಆಫರ್ ಅಲ್ಲಿ ಬರ್ತಾ ಇದೆ ವಿತ್ ಸೆಂಟರ್ ಟೇಬಲ್, ಸ್ಟೂಲ್ ಮತ್ತೆ ಕನ್ಸೋಲ್ ಕೂಡ ಬರ್ತಾ ಇದೆ. ಕೆಲವರು ಅನ್ಕೋತಾರೆ ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ, ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಇರ್ತಾರೆ. ನಮ್ದೀಗ ಸೋಫಾ ಸ್ಟಾರ್ಟಿಂಗ್ 3+2 ನಿಮಗೆ 35 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಡೈನಿಂಗ್ ವೈಸ್ 4 ಸೀಟರ್ ಹೋಗೋದಾದ್ರೆ ನಿಮಗೆ 30,000 ಇಂದ ಸ್ಟಾರ್ಟ್ ಆಗುತ್ತೆ. ಕಾಟ್ ನಿಮಗೆ ಕ್ವೀನ್ ಸೈಜ್ ವಿದೌಟ್ ಸ್ಟೋರೇಜ್ ನಾರ್ಮಲ್ ಕಾಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ 22 ಇಂದ ಸ್ಟಾರ್ಟ್ ಆಗುತ್ತೆ. ಲಕ್ಸುರಿ ಪ್ರೀಮಿಯಂ ವಿತ್ ಸ್ವಲ್ಪ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿರ್ಲಿ ಅಂತ. ಯಾಕಂದ್ರೆ ಈಗ ಲಕ್ಸುರಿ ಅಂದ್ರೆ ಕೂಡ ಕಸ್ಟಮರ್ಸ್ ಥಿಂಕ್ ಮಾಡ್ತಾರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಹಾಗೆ ಹೀಗೆ ಅಂತ. ಆತರ ಏನಿಲ್ಲ, ನಿಮ್ಮ ಪ್ರೈಸಿಗೆ ಆ ಪ್ರಾಡಕ್ಟ್ ವರ್ತ್ ಆಗಿರುತ್ತೆ. ಒಂದೀಗ ನೀವು ಕೊಟ್ಟಿರೋ ಪ್ರೈಸಿಗೆ ಅದು ವರ್ತ್ ಆಗಿರುತ್ತೆ. ಇದು ಕಲರ್ ಆಪ್ಷನ್ಸ್ ಇದೆ. ಎಲ್ಲಾ ಸೋಫಾಗ ನಿಮ್ಗೆ ಎನಿ ಕಲರ್ ಎನಿ ಫ್ಯಾಬ್ರಿಕ್ ಅನ್ನ ಚೇಂಜ್ ಮಾಡಿಸ್ಕೊಳ್ಬಹುದು. ವ್ಯಾರಂಟಿ ವೈಸ್ ಎಲ್ಲ ಕೆಲವು ಕನ್ಫ್ಯೂಷನ್ ಇರುತ್ತೆ. ಎಲ್ಲಾ ಮೆಟೀರಿಯಲ್ ಫೋಮ್ ಮತ್ತೆ ಫ್ರೇಮಿಗೆ ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. ಇದ್ರ ಪ್ರೈಸ್ ನಿಮ್ಗೆ 75,000 ಗೆ 3-2 ಡಿವೈಡರ್ ಕೊಡ್ತೇನೆ ಸರ್. ಅದೇ 3+2 ತಗೊಳ್ಳೋದಾದ್ರೆ 48,000 ಕೊಡ್ತೇನೆ ಸರ್. ಇದ್ರ ಪ್ರೈಸ್ ನಿಮ್ಗೆ 50,000 ಕೊಡ್ತಾನೆ ಸರ್. ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಯಾವ್ದು ಐಟಮ್ ನಾವು ಔಟ್ಸೋರ್ಸಿಂಗ್ ಮಾಡಲ್ಲ. ತಟ್ಟು ನಾನು ನಿಮ್ಗೆ 55,000ಕ್ಕೆ ಪ್ಯಾಕೇಜ್ ಅಲ್ಲಿ ಕೊಡ್ತಾನೆ. ಕೆಲವರ ಮನೆಯಲ್ಲಿ ಸ್ವಲ್ಪ ಮಲಗಕ್ಕೆಲ್ಲ ಜಾಗ ಶಾರ್ಟೇಜ್ ಇರುತ್ತೆ. ಒಂದು ಬೆಡ್ ಸೋಫಾ ಜೊತೆ ಬೆಡ್ ಕೂಡ ಆಗುವಂತ ಆಪ್ಷನ್ ಇರುತ್ತೆ ಇದರಲ್ಲಿ. ಕಡೆ ಸ್ಟೋರೇಜ್ ಕೂಡ ಇದೆ. ಏನಾದ್ರು ಸ್ಟೋರೇಜ್ ಬೇಕು ಅಂದ್ರೆ ಸ್ಟೋರೇಜ್ ಮಾಡಿಸ್ಕೊಳ್ಬಹುದು. ಇದು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲೆಲ್ಲ 50-52 ಸಾವಿರಕ್ಕೆ ಸೇಲ್ ಮಾಡ್ತಾರೆ. ನಾನು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೇನೆ. 45,000ಗೆ 3+ ಲಾಂಜರ್ ವಿತ್ ಸೋಫಾ ಕಂಬೇರ್ಡ್ ವಿತ್ ಸ್ಟೋರೇಜ್ ಕೊಡ್ತೇನೆ. ಪಫೀಸ್ ಎಲ್ಲ ನಿಮ್ಗೆ ನಾರ್ಮಲ್ ಆಗಿ ಒಂದೊಂದು ಪಫಿ ಮಾಡಕ್ ಹೋದ್ರೆ 3-4 ಸಾವಿರ ಚಾರ್ಜ್ ಮಾಡ್ತಾರೆ. ನಾನು ಪಫಿ ಸೆಂಟಿ ಟೇಬಲ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಕಾಂಪ್ಲಿಮೆಂಟರಿ ಮಾಡಿಸ್ತೇನೆ. ಯಾಕಂತ ಹೇಳಿದ್ರೆ ಅದ್ರ ಜೊತೆ ಅದು ಬಂದು ಬಿಟ್ರೆ ನಿಮ್ಗೆ ಕೂಡ ಕಾಸ್ಟ್ ಕಮ್ಮಿ ಆಗುತ್ತೆ. ಇದು ಕಾರ್ನರ್ ಸೋಫಾ ನಿಮ್ಗೆ ವಿತ್ ಸೆಂಟಿ ಟೇಬಲ್ ಬರುತ್ತೆ. ಇದು 65,000ಗೆ ಬರುತ್ತೆ ಸರ್. ಫುಲ್ ಸೆಟ್ ಇದು. ಕಲರ್ ಎಲ್ಲಾ ಸೋಫಾದಲ್ಲೂ ಕಲರ್ ಕಸ್ಟಮೈಸೇಷನ್ ಇದೆ. ಅದೇನು ನಿಮ್ಗೆ ಟೆನ್ಷನ್ ಇಲ್ಲ. ಸೈಜು ಕಲರ್ ವೈಸು ಏನಾದ್ರು ಸ್ವಲ್ಪ ಮಾಡೆಲ್ ಅಲ್ಲಿ ಚೇಂಜು, ಸ್ಟಿಚಿಂಗ್ ಚೇಂಜಸ್ ಎಲ್ಲ ಸಿಗುತ್ತೆ. ಹಾಯ್ ಫ್ರೆಂಡ್ಸ್, ಉದ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ಒಂದು ಇನಾಗ್ರೇಷನ್ ಆಗಿರುವಂಥ ಸೋಫಾ ಸ್ಟೋರ್ಗೆ ಬಂದೆ ಅಂತ ಹೇಳ್ಬೋದು. ಇವರು ಇನಾಗ್ರೇಷನ್ ಆಫರ್ನ ಕೊಡ್ತಾ ಇದ್ದಾರೆ. ಅಪ್ ಟು 60% ಆಫರ್ ಇರುತ್ತೆ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಸೋಫಾ ಕೇವಲ ಒಂದು 35,000 ರೂಪಾಯಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ಕಾಟ್ ನಿಮಗೆ 22,000 ರೂಪಾಯಿಂದ ಶುರುವಾಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಏನೆಲ್ಲ ವೆರೈಟೀಸ್ಗಳಿದೆ, ಯಾವ್ಯಾವ ಡಿಸೈನ್ಗಳಿದೆ, ಎಷ್ಟು ಪ್ರೈಸ್ ಇದೆ, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಫ್ರೆಂಡ್ಸ್, ನಮ್ಮದು ಈಗ ಮಿಸ್ಟರ್ ಸೋಫಾದ ಪೂಜಾರಿ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸ್ಟೋರ್ ಎಲ್ಲಿ ಬರುತ್ತೆ ಅಂತ ತಿಳಿಸ್ಕೊಟ್ಬಿಡಿ ಸರ್. ಸರ್, ಇದು ಮಿಸ್ಟರ್ ಸೋಫಾ ಮಾರ್ತಳ್ಳಿ ಕಲಾಮಂದಿರ್ ಸ್ಟಾಪ್ ಅಂತ ಹೇಳ್ತೇವೆ. ಬಿಎನ್ ಟಾಪ್ ಮಾರ್ತಳ್ಳಿ ಬ್ರಿಡ್ಜ್. ನಿಯರೆಸ್ಟ್ ನಿಮ್ಗೆ ಬರೋರಿಗೆ ಈಸಿ ಆಗೋದು ಅಂತ ಹೇಳಿದ್ರೆ, ಈಗ ಬಸ್ಸಲ್ಲಿ ಬರೋದಿದ್ರೆ ನಿಮ್ಗೆ ಮಾರ್ತಳ್ಳಿ ಕಲಾಮಂದಿರ್ ಸ್ಟಾಪ್ ಅಂತ ಹೇಳಿದ್ರೆ ನಮ್ಮ ಶೋರೂಮ್ ಎದುರುಗಡೆನೆ ಸ್ಟಾಪ್ ಮಾಡ್ತಾರೆ. ಈಗ ಮೆಟ್ರೋದಲ್ಲಿ ಬರೋದಿದ್ರೆ ನಿಮ್ಗೆ ನಿಯರೆಸ್ಟ್ ಮೆಟ್ರೋ ಅಂತ ಹೇಳಿದ್ರೆ ನಮ್ ಕೇರ್ಪುರಂ ಮೆಟ್ರೋ ಇದೆ. ಆ ಕೇರ್ಪುರಂ ಅಲ್ಲಿ ಹೇಳ್ಕೊಂಡು ನೀವು ಸಿಲ್ಕ್ ಬೋರ್ಡ್ ಹೋಗೋ ಯಾವುದೇ ಬಸ್ ಹತ್ತಿದ್ರು ಅದು ನಮ್ಮ ಮಾರ್ತಳ್ಳಿ ಕಲಾಮಂದಿರ್ ಸ್ಟಾಪ್ ಅಲ್ಲೇ ಬಂದು ಹೋಗ್ಬೇಕು. ಅಲ್ಲಿ ಹೇಳ್ಕೊಂಡ್ರೆ ನಿಮ್ಗೆ ನಮ್ಮ ಸ್ಟೋರ್ ಈಸಿ ಇರುತ್ತೆ. ಲ್ಯಾಂಡ್ ಮಾರ್ಕ್ ವೈಸ್ ಹೋಗೋದಾದ್ರೆ ನಿಮ್ಗೆ ಮಾರ್ತಳ್ಳಿ ಕಲಾಮಂದಿರ್ ಅಂತ ಹಾಕೊಂಡು ನಿಮ್ಗೆ ಲ್ಯಾಂಡ್ ಮಾರ್ಕ್ ಇದೆ. ಇಲ್ಲ ಮಿಸ್ಟರ್ ಸೋಫಾ ಅಂತ ನಿಮ್ಗೆ ನಮ್ದು ಗೂಗಲ್ ಅಲ್ಲಿ ಕೂಡ ಇದೆ. ಅದನ್ನ ಹಾಕೊಂಡ್ರೆ ಕರೆಕ್ಟ್ ಆಗಿ ಲೊಕೇಶನ್ ಇಲ್ಲಿಗೆ. ನಿಮ್ದು ಎಷ್ಟು ಬ್ರಾಂಚಸ್ಗಳಿದಾವೆ ಸರ್? ನಮ್ದು ಆಲ್ ಓವರ್ ಬೆಂಗಳೂರಲ್ಲಿ 4 ಬ್ರಾಂಚಸ್ ಇದೆ. ಬೇರೆ ಬೇರೆ ಏರಿಯಾದಲ್ಲಿ ಇದೆ ಬೆಂಗಳೂರಲ್ಲಿ. ಇದೀಗ ನಮ್ದು 4th ಬ್ರಾಂಚಸ್ ಓಪನ್ ಆಗಿದೆ ಮಾರತಳ್ಳಿಯಲ್ಲಿ. ಅದು ಕೂಡ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ ಓಪನ್ ಮಾಡಿದ್ದೇವೆ. ಎಲ್ಲ ಈಗ ನಾರ್ಮಲ್ ಸೋಫಾ ಎಲ್ಲ ಕಡೆನೂ ಸಿಗ್ತಾ ಇದೆ. ಸ್ವಲ್ಪ ಲಕ್ಸುರಿ ಪ್ರೀಮಿಯಂ ವಿತ್ ಸ್ವಲ್ಪ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿರ್ಲಿ ಅಂತ. ಯಾಕಂದ್ರೆ ಈಗ ಲಕ್ಸುರಿ ಅಂದ್ರೆ ಕೂಡ ಕಸ್ಟಮರ್ಸ್ ಥಿಂಕ್ ಮಾಡ್ತಾರೆ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಹಾಗೆ ಹೀಗೆ ಅಂತ. ಆತರ ಏನಿಲ್ಲ, ನಿಮ್ಮ ಪ್ರೈಸಿಗೆ ಆ ಪ್ರಾಡಕ್ಟ್ ವರ್ತ್ ಆಗಿರುತ್ತೆ. ಒಂದೀಗ ನೀವು ಕೊಟ್ಟಿರೋ ಪ್ರೈಸಿಗೆ ಅದು ವರ್ತ್ ಆಗಿರುತ್ತೆ. ಏನೆಲ್ಲ ಸಿಗುತ್ತೆ ಸರ್? ಸರ್, ನಮ್ದು ಮೇನ್ ಫೋಕಸ್ ಇರೋದು ಕುಷನ್ ಸೋಫಾ ಅಂಡ್ ವುಡನ್ ಸೋಫಾಸ್ ಇರುತ್ತೆ. ಹಾಗೆ ಡೈನಿಂಗ್ಸ್ ಇದೆ. ಹಾಗೆ ನಿಮ್ಗೆ ಬೆಡ್ಸ್ ಕೂಡ ಇದೆ. ಯಾವ ಪ್ರೈಸ್ ರೇಂಜ್ ಇಂದ ಶುರು ಆಗುತ್ತೆ ಸರ್? ಸರ್, ಸೋಫಾ ನಿಮಗೆ 35,000 ಇಂದ 3+2 ಸ್ಟಾರ್ಟ್ ಆಗುತ್ತೆ. ಡೈನಿಂಗ್ಸ್ ಎಲ್ಲ ನಿಮಗೆ 30,000 ಇಂದ 4 ಸೀಟರ್ ಸ್ಟಾರ್ಟ್ ಆಗುತ್ತೆ. ಕ್ವೀನ್ ಸೈಜ್ ವಿದೌಟ್ ಸ್ಟೋರೇಜ್ ಬೆಡ್ಸ್ ಎಲ್ಲ ನಿಮಗೆ 22,000 ಇಂದ ಸ್ಟಾರ್ಟ್ ಆಗುತ್ತೆ. ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀರಾ ಹೇಗೆ? ಸರ್, ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಯಾವ್ದು ಐಟಮ್ ನಾವು ಔಟ್ಸೋರ್ಸಿಂಗ್ ಮಾಡಲ್ಲ. ಈಗ ಇಂಪೋರ್ಟೆಡ್ ಐಟಮ್ ತರೋದು ಇಲ್ಲ ಬೇರೆ ಡೀಲರ್ ಇಂದ ತಂದು ಇಲ್ಲಿ ಸೇಲ್ ಮಾಡೋದು ಯಾವ್ದು ಕೂಡ ₹1 ಐಟಮ್ ಕೂಡ ಔಟ್ಸೋರ್ಸಿಂಗ್ ಇಲ್ಲ. ನಿಮ್ಗೆ ನಮ್ದು ಪ್ರಾಡಕ್ಟ್ ವೈಸ್ ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾನೆ. ಯಾಕಂದ್ರೆ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಇವ್ರು ಓನ್ ಇದ್ರೆ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗಾದ್ರೆ ನಮ್ಗೆ ತೋರಿಸಬಹುದು ಸರ್? ನಿಮ್ಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾನೆ, ಮೆಟೀರಿಯಲ್ ಏನಿದೆ ಅದು ಡೀಟೇಲ್ಸ್ ಕೊಡ್ತಾನೆ. ಹಾಗೆ ವಿತ್ ಪ್ರೈಸ್ ಕೂಡ ಹೇಳ್ತಾ ಇದ್ದೇವೆ. ಕಸ್ಟಮರ್ ಕನ್ಫ್ಯೂಷನ್ ಅಂತ ಏನ್ ಪ್ರೈಸ್ ಇರ್ಬೋದಪ್ಪ ಆ ತರ ಕನ್ಫ್ಯೂಷನ್ ಏನು ಬೇಡ. ವಿತ್ ಪ್ರತಿಯೊಂದು ಪ್ರಾಡಕ್ಟ್ ಇದು ಪ್ರೈಸ್ ಕೊಡ್ತಾ ಇದ್ದಾನೆ, ಮೆಟೀರಿಯಲ್ ಕೂಡ ಕೊಡ್ತಾನೆ. ಹಾಗೆ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತಾನೆ ಕಸ್ಟಮರ್ ಅವರಿಗೆ, ಲಾಸ್ಟ್ ವರೆಗೂ ವಿಡಿಯೋ ನೋಡಿ. ಯಾಕಂತ ಹೇಳಿದ್ರೆ ನೀವು ಅರ್ಧ ನೋಡ್ಕೊಂಡು ಅದು ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಇಷ್ಟೇ ಈ ತರ ಪ್ರೈಸ್ ಇದೆ, ಈ ತರ ಕಾಸ್ಟ್ಲಿ ಇದೆ, ಈ ತರ ಕಡಿಮೆ ಇದೆ, ಈ ತರ ಮೆಟೀರಿಯಲ್ ಇದೆ, ಆ ತರ ಅಂದ್ಕೊಳ್ಳಕ್ಕೆ ಹೋಗ್ಬೇಡಿ. ಫುಲ್ ಕಂಪ್ಲೀಟ್ ವಿಡಿಯೋ ನೋಡಿ.
ಯಾಕಂದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಇದು ನಾನು ಎಕ್ಸ್ಪ್ಲನೇಷನ್ ಕೊಡ್ತೇನೆ, ಹಾಗೆ ನಿಮ್ಗೆ ಈಸಿ ಆಗುತ್ತೆ ನೋಡ್ಕೊಂಡು ಬರಕ್ಕೆ. ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡ್ತೇನೆ, ವಿಡಿಯೋದಲ್ಲಿ ಯಾವುದು ಡಿಸೈಡ್ ಮಾಡಕ್ ಹೋಗ್ಬೇಡಿ. ಒಂದ್ 10 ನಿಮಿಷ ನೀವು ಟೈಮ್ ಮಾಡ್ಕೊಂಡು ನಮ್ಮ ಶೋರೂಮಿಗೆ ಬಂದು ನೋಡಿ, ಐಟಮ್ ಫಿನಿಶಿಂಗ್ ನೋಡಿ, ಐಟಮ್ ಕಂಫರ್ಟ್ ನೋಡಿ, ಹಾಗೆ ಅದರಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಕೂಡ ಫೀಲ್ ಮಾಡಿ. ಆಮೇಲೆ ನೀವು ಡಿಸೈಡ್ ಮಾಡಿ ನಿಮ್ಗೆ ಬರ್ತಿದ್ಯಾ ಇಲ್ವಾ, ಇಲ್ಲ ನಿಮ್ಗೆ ಏನೋ ಕಸ್ಟಮೈಸೇಷನ್ ಇದೆ ಅಂತ ಹೇಳಿದ್ರು ಕೂಡ ನಮಗೆ ಎಕ್ಸ್ಪ್ಲೈನ್ ಮಾಡಿ, ನಿಮ್ಮ ಏನು ಕಸ್ಟಮೈಸೇಷನ್ ಏನು ರಿಕ್ವೈರ್ಮೆಂಟ್ ಬೇಕು ಅಂತ ಅದ್ರ ಪ್ರಕಾರ ಕೂಡ ನಾನು ಸೋಫಾ ಮಾಡಿಸ್ಕೊಡ್ತೇನೆ. ಸರ್ 1 by 1 ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಮೆಟೀರಿಯಲ್. ನಾನು ಫಸ್ಟ್ ಆಗಿ ನಿಮಗೆ ಇದು ಒಂದು ಕಾರ್ನರ್ ಸೋಫಾ ಇದೆ. ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿದ್ದೇವೆ ಈ ಕಾರ್ನರ್ ಅನ್ನ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ನೋಡಿರ್ಲಿ ಸಿಗ್ಲಿಕ್ಕಿಲ್ಲ. ಇದು ಡಬಲ್ ಹೆಡ್ ರೆಸ್ಟ್ ಸೋಫಾ ಅಂತ ಹಾಕಿದ್ದೇವೆ, ಯಾಕಂದ್ರೆ ನಾರ್ಮಲ್ ಆಗಿ ಸಿಂಗಲ್ ಹೆಡ್ ರೆಸ್ಟ್ ಮಾಡ್ತಾರೆ, ಇದನ್ನ ಡಬಲ್ ಹೆಡ್ ರೆಸ್ಟ್ ಮಾಡಿದ್ದೇವೆ ವಿತ್ ಫೋಲ್ಡಿಂಗ್. ಮತ್ತೆ ಇದರಲ್ಲಿ ಕನ್ಸೋಲ್ ಕೂಡ ಹಾಕಿದ್ದೇನೆ. ಕೆಲವು ಕಾರ್ನರ್ ಸೋಫಾ ಓನ್ಲಿ ಕಾರ್ನರ್ ಹಾಕ್ತಾರೆ, ಇದರಲ್ಲಿ ಕನ್ಸೋಲ್ ಕೂಡ ಕೊಟ್ಟಿದ್ದೇನೆ. ಮತ್ತೆ ಅದ್ರ ಜೊತೆ ಕೂಡ ನಿಮ್ಗೆ ಸೆಂಟರ್ ಟೇಬಲ್ ಮತ್ತೆ 2 ಸ್ಟೂಲ್ಸ್ ಕೊಡ್ತಾ ಇದ್ದೇನೆ. ಫ್ಯಾಬ್ರಿಕ್ ವೈಸ್ ಹೋಗೋದಾದ್ರೆ ನಿಮ್ಗೆ ಇದು ನಿಮ್ಗೆ ಸ್ವೇಡ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೇವೆ, ಮೈಕ್ರೋ ಸ್ವೇಡ್ ಅಂತ ಹೇಳ್ತೇವೆ. ಈಗ ವೆಲ್ವೆಟ್ ಟೈಪ್ ಅಲ್ಲಿ ಫ್ಯಾಬ್ರಿಕ್ ಅನ್ನು ನೋಡಕ್ ಹೋದ್ರೆ ಸ್ವಲ್ಪ ನಿಮ್ಗೆ ವೆಲ್ವೆಟ್ ತುಂಬಾ ತೆಳ್ಳಗಿರುತ್ತೆ, ಇದು ಮೈಕ್ರೋ ವೆಲ್ವೆಟ್ ತರ ಇದೆ. ಅದಕ್ಕೋಸ್ಕರ ಇದು ಕಂಫರ್ಟ್ ವೈಸ್ ನಿಮ್ಗೆ ತುಂಬಾ ಕಂಫರ್ಟ್ ಆಗಿರುತ್ತೆ. ಇದು ಕಾರ್ನರ್ ಸೋಫಾ ಸೈಜ್ ವೈಸ್ ಹೇಳೋದಾದ್ರೆ ನಿಮ್ಗೆ 11 by 8 ಬರುತ್ತೆ ಸೈಜು. ಈಗ ಯಾವ ಕಡೆ ಕೂಡ ಸೆಟ್ಟಿಂಗ್ ಮಾಡಿಸ್ಕೊಳ್ಬಹುದು. ಈಗ ಎಲ್ಲಾ ಕಾರ್ನರ್ ನಿಮ್ಗೆ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗುವಾಗ ನಿಮ್ಗೆ ಎಲ್ಲಾ ಕಾರ್ನರ್ ಸೇಮ್ ಪೊಸಿಷನ್ ಇರುತ್ತೆ. ಸಿಂಗಲ್ ಸೀಟರ್ ಸಪರೇಟ್ ಆಗಿರುತ್ತೆ, ಇದು ಕನ್ಸೋಲ್ ಸಪರೇಟ್ ಆಗಿರುತ್ತೆ, 2 ಸೀಟರ್ ಸಪರೇಟ್ ಆಗಿರುತ್ತೆ, ಈ ಕಡೆ 2 ಸೀಟರ್ ಕೂಡ ಸಪರೇಟ್ ಆಗಿರುತ್ತೆ. ಯಾವ ಕಡೆ ಯಾರಿಗೆ ಏನ್ ಸೈಜ್ ಬೇಕೋ ಅದನ್ನ ಅಡ್ಜಸ್ಟ್ ಮಾಡಿಸ್ಕೊಂಡು ಹೋಗ್ಬೋದು. ಹೌದು. ಕಲರ್ಸ್ ಎಲ್ಲ ಸಿಗುತ್ತೆ ಸರ್. ಯಾವುದೇ ಸೋಫಾ ನಿಮ್ಗೆ ಈಗ ನಾನು ತೋರಿಸ್ತಾ ಹೋಗ್ತೇನೆ 1 by 1 ಎಲ್ಲಾ ಸೋಫಾಗೂ ನಿಮ್ಗೆ ಕಸ್ಟಮೈಸೇಷನ್ ಇದೆ. ಸೈಜು, ಕಲರು, ನಿಮ್ಗೆ ಮೆಟೀರಿಯಲ್ ವೈಸು. ಈಗ ನನಗೆ ಈ ಸೋಫಾಗೆ ಈ ಫ್ಯಾಬ್ರಿಕ್ ಬೇಡ, ಬೇರೆ ಟೈಪ್ ಫ್ಯಾಬ್ರಿಕ್ಸ್ ಬೇಕು, ಬೇರೆ ಕಲರ್ಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೇನೆ ಸರ್. ಇದು ಪ್ರೈಸ್ ಎಷ್ಟು ಸರ್? ಇದು ಫುಲ್ ಸೆಟ್ ನಿಮ್ಗೆ 75,000 ಆಫರ್ ಅಲ್ಲಿ ಬರ್ತಾ ಇದೆ, ವಿತ್ ಸೆಂಟರ್ ಟೇಬಲ್, ಸ್ಟೂಲ್ ಮತ್ತೆ ಕನ್ಸೋಲ್ ಕೂಡ ಬರ್ತಾ ಇದೆ ಸರ್. ಇಷ್ಟು ಸೇರಿ 75,000 ಫುಲ್ ಪ್ಯಾಕೇಜ್ ಸರ್. ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಲಕ್ಸುರಿ ಸೋಫಾ ತೋರಿಸ್ತಾ ಇದ್ದಾನೆ. ನಮ್ಗೆ ಆಲ್ಮೋಸ್ಟ್ ನಿಮಗೆ ಲಕ್ಸುರಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಕೊಬೇಡಿ. ಈ ಶೋರೂಮ್ ಪರ್ಟಿಕ್ಯುಲರ್ ಆಗಿ ಲಕ್ಸುರಿ ಸೋಫಾಗೆ ಫೇಮಸ್ ಆಕ್ಚುಲಿ, ಯಾಕಂದ್ರೆ ಇಲ್ಲಿ ಇರೋ ಪ್ರಾಡಕ್ಟ್ ಎಲ್ಲದು ನಿಮ್ಗೆ ಆಲ್ಮೋಸ್ಟ್ ಲಕ್ಸುರಿ ಮತ್ತೆ ಪ್ರೀಮಿಯಂ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ದೇನೆ. ಇದರಲ್ಲಿ ಈಗ ಸ್ಪೆಷಲ್ ಏನಂತ ಹೇಳಿದ್ರೆ ಈ ಸೋಫಾದಲ್ಲಿ ನಿಮ್ಗೆ ಕೆಳಗಡೆ ನಿಮ್ಗೆ ಹಾರ್ಡ್ ಫೋಮು, ಅದ್ರ ಮೇಲೆ ಪ್ಯಾಡೆಡ್ ಫೋಮು, ಅದ್ರ ಮೇಲೆ ನಿಮ್ಗೆ ಮೆಮರಿ ಫೋಮ್ ಅನ್ನ ಯೂಸ್ ಮಾಡಿದ್ದೇನೆ. ಹಾಗೆ ಸೈಡ್ ಅಲ್ಲ ನಿಮ್ಗೆ ನೋಡಬಹುದು ಈ ವುಡನ್ ಸ್ಟ್ರಕ್ಚರ್ಸ್ ಅಲ್ಲ, ಇದೆಲ್ಲ ಫುಲ್ ಸಾಲಿಡ್ ಟೀ ಕುಡ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ಹಾಗೆ ಫ್ಯಾಬ್ರಿಕ್ ವೈಸ್ ಹೋಗೋದಾದ್ರೆ ಮೈಕ್ರೋ ಸ್ವೇಡ್ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಇದು. ಈಗ ನಾರ್ಮಲ್ ಆಗಿ ಬೇಸಿಕ್ ಸ್ವೇಡ್ಸ್ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲ, ನೋಡ್ತಾ ಇರ್ತಾರೆ ಸ್ವೇಡ್ ಫ್ಯಾಬ್ರಿಕ್, ಮೈಕ್ರೋ ಫ್ಯಾಬ್ರಿಕ್ ಅಂತೆಲ್ಲ ಹೇಳ್ತಾರೆ. ಆ ತರ ಪ್ರಾಡಕ್ಟ್ ಅಲ್ಲ ಇದು. ಇದು ಇರೋದು ಎಲ್ಲ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದು, ಇದೆಲ್ಲ ಇಂಪೋರ್ಟ್ ಮಾಡುವಂತ ಫ್ಯಾಬ್ರಿಕ್ಸ್. ಇದರಲ್ಲಿ 3 ಸೀಟರ್ ಬರುತ್ತೆ, ಒಂದು 2 ಸೀಟರ್ ಬರುತ್ತೆ, ಇನ್ನೊಂದು ಡಿವೈಡರ್ ಬರುತ್ತೆ, ಹಾಗೆ ಸೆಂಟರ್ ಟೇಬಲ್ಸ್ ಬರುತ್ತೆ. ಈ ಸೈಡ್ ಅಲ್ಲೆಲ್ಲ ಯೂಸ್ ಮಾಡೋದಾದ್ರೆ ನಿಮ್ಗೆ ಎಲ್ಲಾ ಕಡೆ ಡೈಮಂಡ್ ಸ್ಟಿಚ್ ಹಾಕಿದ್ದೇವೆ, ಸೆಂಟರ್ ಟೇಬಲ್ ಕೂಡ ಡೈಮಂಡ್ ಸ್ಟಿಚಿಂಗ್ ಹಾಕಿದ್ದೇವೆ, ಸ್ವಲ್ಪ ಶೋ ಪರ್ಪಸ್ ಗೆ ನಿಮ್ಗೆ ಆ ಲಕ್ಸುರಿ ಫೀಲ್ ಬರಲಿ ಅಂತಾನೆ. ಇದು ಈಗ ಮಾರ್ಕೆಟ್ ಅಲ್ಲ ಬೇರೆ ಕಡೆ ಇದೇ ಕ್ವಾಲಿಟಿ ಮಾಡಬೇಕು ಅಂತ ಹೇಳಿದ್ರೆ 145, 150 ಮೇಲೆ ಸೇಲ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ. ನಾನು ಈ ಕ್ವಾಲಿಟಿ ಒರಿಜಿನಲ್ ಆಗಿ ಈ ಪ್ರಾಡಕ್ಟ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ನಮ್ ಕಂಪನಿ. ಈ ಡಿಸೈನ್ಸ್ ಬೇರೆ ಕಡೆ ಈಗ ಕಾಪಿ ಆಗಿರ್ಬೋದು, ಆ ಕಂಪೇರ್ ಮಾಡ್ಕೊಳ್ಳೋದು 1,15,000 ಫುಲ್ ಸೆಟ್ ಅನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಅದು ಕಲರ್ ಆಪ್ಷನ್ಸ್, ಏನಾದ್ರೂ ಕಸ್ಟಮೈಸೇಷನ್ ಸೈಜ್ ಗೀಸ್ ಏನಾದ್ರು ಬೇಕು ಅಂದ್ರೆ ಮಾಡ್ಕೊಡ್ತಾನೆ. ಹಾಗೆ ನಿಮ್ಗೆ ಇನ್ನೊಂದು ಸೋಫಾ ತೋರಿಸ್ತಾ ಇದ್ದೇನೆ ಗ್ರೀನ್ ಕಲರ್ ಅಲ್ಲಿ. ಇದರಲ್ಲಿ ಕೂಡ 3+2 ಸೀಟರ್ ಪ್ಲಸ್ ಡಿವೈಡರ್ ಬರುತ್ತೆ. ಇದರಲ್ಲಿ ಕೂಡ ನಿಮ್ಗೆ ಅಲ್ಟ್ರಾ ಫೋಮ್ ಯೂಸ್ ಮಾಡಿದ್ದೇವೆ, ಅದ್ರ ಜೊತೆ ಮೇಲ್ಗಡೆ ನಿಮ್ಗೆ 3 ಇಂಚು ಸಾಫ್ಟಿ ಫೋಮ್ ಅನ್ನ ಯೂಸ್ ಮಾಡಿದ್ದೇನೆ, ಸ್ವಲ್ಪ ಕಂಫರ್ಟ್ ಪರ್ಪಸ್ ಗೆ. ಇದು ನೋಡಿ ಹೆಡ್ ರೆಸ್ಟ್ ಅಲ್ಲ ನಿಮ್ಗೆ ಫೋಲ್ಡಿಬಲ್, ಬೇಡ ಅಂತ ಹೇಳಿದ್ರೆ ಫೋಲ್ಡ್ ಮಾಡ್ಕೊಳ್ಬಹುದು, ಬೇಕು ಅಂದ್ರೆ ಯಾವ ಪೊಸಿಷನ್ ಬೇಕು ಆ ಪೊಸಿಷನ್ ಗೆ ಸೆಟ್ ಮಾಡಿಸ್ಕೊಳ್ಬಹುದು. ಇದರಲ್ಲೂ ಕೂಡ ಮೈಕ್ರೋ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇವೆ, ಯಾಕಂದ್ರೆ ಕ್ಲೀನಿಂಗ್ ಪರ್ಪಸ್ ಗೆ ಈಸಿ ಇರುತ್ತೆ ಮೈಕ್ರೋ ಫ್ಯಾಬ್ರಿಕ್. ಹೌದು. ಇದು 3+2+ ಡಿವೈಡರ್ ಬರುತ್ತೆ. ಹಾಗೆ ನಿಮ್ಗೆ ಸೈಡಿಗೆಲ್ಲ ನಿಮ್ಗೆ ಟೀ ಕುಡ್ಸ್ ಅನ್ನ ಲೆಗ್ಸ್ ಯೂಸ್ ಮಾಡಿದ್ದೇವೆ. ನಾರ್ಮಲ್ ಆಗಿ ಬೇಸ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲೆಗ್ಸ್ ಖಾಲಿ ಹಾಕ್ತಾರೆ, ನಾವು ಕಂಪ್ಲೀಟ್ಲಿ ಡಿಸೈನ್ ಫುಲ್ ಲೆಗ್ ಮಾಡಿದ್ದೇವೆ, ವುಡನ್ ಲೆಗ್ ಅಲ್ಲೇ ಮಾಡಿದ್ದೇವೆ. ಇದ್ರ ಪ್ರೈಸ್ ನಿಮ್ಗೆ 75,000 ಗೆ 3-2 ಡಿವೈಡರ್ ಕೊಡ್ತೇನೆ ಸರ್. ಹಾಗೆ ಇನ್ನೊಂದು ಕೂಡ ಗ್ರೀನ್ ಕಲರ್ ತೋರಿಸ್ತಾ ಇದೆ ನೋಡಿ. ಇದರಲ್ಲಿ ಫ್ಯಾಬ್ರಿಕ್ ನಿಮ್ಗೆ ಫಸ್ಟ್ ವೈಸ್ ಮೆಟೀರಿಯಲ್ ಹೇಳ್ಬಿಡ್ತಾನೆ. ಒಳಗಡೆ ಫೋಮ್ಸ್ ವೈಸ್ ಹೋಗೋದಾದ್ರೆ ನಿಮ್ಗೆ ಎಲ್ಲ ನಿಮ್ಗೆ 40 ಡೆನ್ಸಿಟಿ ಕರ್ಲಾನ್ ಡ್ಯೂರಾಫ್ಲೆಕ್ಸ್ ಫೋಮ್ಸ್ ಬರುತ್ತೆ. ನಿಮ್ಗೆ ಫೋಮು ಮತ್ತೆ ಫ್ರೇಮ್ ವೈಸ್ ಹೋಗೋದಾದ್ರೆ 5 years ವಾರಂಟಿ ಇರುತ್ತೆ ನಮ್ ಸೋಫಾಗೆ. ಹೌದು, ಎಲ್ಲಾ ಸೋಫಾಗೂ. ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ಹೇಳ್ತಾರೆ 10 ವರ್ಷ ಕೊಡ್ತೇನೆ, ಸೋಫಾ ಎತ್ಬಿಟ್ಟು ಬಿಸಾಕ್ತಾರೆ, ಸೋಫಾ ಎತ್ಬಿಟ್ಟು ಹಾರ್ತಾರೆ ಅದ್ರ ಮೇಲೆ ಕೂತ್ಕೊಂಡು. ಸರ್ ಸೋಫಾ ಕೂತ್ಕೊಳ್ಳಕ್ ಇರೋದು, ಅದ್ರ ಮೇಲೆ ಹತ್ತಿ ಜಂಪ್ ಮಾಡಕ್ ಇರೋದಲ್ಲ. ಮಾಡಕ್ ಆಗಲ್ಲ ಅಂತಲ್ಲ, ನಮ್ ಸೋಫಾನು ಮಾಡಕ್ ಆಗತ್ತೆ. ಅದಕ್ಕೆ ನಾವು ಸುಮ್ನೆ ರೆಕಮೆಂಡ್ ಎಲ್ಲ ಮಾಡಕ್ ಹೋಗಲ್ಲ. ಸೋಫಾ ನೀಟಾಗಿ ಯೂಸ್ ಮಾಡಿದ್ರೆ ನಾರ್ಮಲ್ ಸೋಫಾ ನಿಮ್ಗೆ 10 ರಿಂದ 15 ವರ್ಷ ಯೂಸ್ ಮಾಡಿದವರು ಇದ್ದಾರೆ, 5 ವರ್ಷ ವ್ಯಾರಂಟಿ ಇರೋ ಸೋಫಾನ 4 ವರ್ಷದಲ್ಲಿ ಡ್ಯಾಮೇಜ್ ಮಾಡಿದವರು ಇದ್ದಾರೆ. ಡಿಪೆಂಡ್ ಮೇಂಟೆನೆನ್ಸ್ ವೈಸ್ ಹೋಗುತ್ತೆ. ಈ ಸೋಫಾ ನಿಮ್ಗೆ 3+2+ ಸೆಂಟರ್ ಟೇಬಲ್ಸ್ ಬರುತ್ತೆ. ಇದರಲ್ಲಿ ಡಬಲ್ ಪ್ಯಾಡಿಂಗ್ ಹ್ಯಾಂಡಲ್ ಅನ್ನ ಯೂಸ್ ಮಾಡಿದೆ ನಾನು, ವಿತ್ ಪಿಲ್ಲೋಸ್ ಕೂಡ ಕೊಟ್ಟಿದೆ. ಯಾರಾದ್ರೂ
ಕಂಫರ್ಟ್ ಪರ್ಪಸ್ಗೆ, ಸ್ವಲ್ಪ ಏಜ್ ಆದೋ ಸ್ವಲ್ಪ ರಿಲ್ಯಾಕ್ಸೇಷನ್ಗೆ. ಇದರಲ್ಲಿ ಡಬಲ್ ಹ್ಯಾಂಡಲ್ಸ್ ಬರುತ್ತೆ. ಇದು ಕಲರ್ ಆಪ್ಷನ್ಸ್ ಇದೆ. ಎಲ್ಲಾ ಸೋಫಾಗ ನಿಮ್ಗೆ ಎನಿ ಕಲರ್ ಎನಿ ಫ್ಯಾಬ್ರಿಕ್ ಅನ್ನ ಚೇಂಜ್ ಮಾಡಿಸ್ಕೊಳ್ಬಹುದು. ಒಳಗಡೆ ಫೋಮ್ ವೈಸ್ ಫ್ರೇಮ್ ವೈಸ್ ಎಲ್ಲ ನಿಮ್ಗೆ ವಾರಂಟಿ ಕೂಡ ಕ್ಲೈಮ್ ಆಗುತ್ತೆ ಏನಾದ್ರು ಇಶ್ಯೂಸ್ ಬಂದ್ರು ಕೂಡ ಫ್ಯೂಚರ್ ಅಲ್ಲಿ. ಬಟ್ ಇದು 3+2+ ಸೆಂಟರ್ ಟೇಬಲ್ ನಿಮ್ಗೆ 75,000 ಕೊಡ್ತಾ ಇದ್ದಾನೆ. ಯಾಕೆ ಅಂತ ಹೇಳಿದ್ರೆ ಇದು ಫ್ಯಾಬ್ರಿಕ್ ನಾರ್ಮಲ್ ಈಗ ನೀವು ಫಸ್ಟ್ ತೋರಿಸಿದ ಸೋಫಾಕ್ಕಿಂತ ಸ್ವಲ್ಪ ಪ್ರೀಮಿಯಂ ಫ್ಯಾಬ್ರಿಕ್ ಇರೋದ್ರಿಂದ ಇದು. ಇದರಲ್ಲೂ ನೀವು ಏನಾದ್ರು ಕಸ್ಟಮೈಸೇಷನ್, ಡಿವೈಡರ್ ಬೇಕು, ನಂಗೆ ಕಾರ್ನರ್ ಬೇಕು, ಇಲ್ಲ ಲಾಂಜರ್ ಬೇಕು, ಮಾಡ್ಕೊಡ್ತೇನೆ ಸರ್. ಹಾಗೆ ಇನ್ನೊಂದು ಸೋಫಾ ತೋರಿಸ್ತಿದ್ದೇನೆ ನಾನು. ಪುನಃ ನಿಮ್ಗೆ ಲಕ್ಸುರಿ ಹೇಳ್ತಾ ಇದ್ದೇನೆ, ಪ್ರೀಮಿಯಂ ಹೇಳ್ತಾ ಇದ್ದೇನೆ ಅಂತ ಅನ್ಕೊಳ್ಬೇಡಿ. ಇಲ್ಲಿರೋ ಸೋಫಾ ಎಲ್ಲದೂ ನಿಮ್ಗೆ ಪ್ರೀಮಿಯಂ ಲಕ್ಸುರಿ ಆಗಿರೋದ್ರಿಂದ ನಾನು ಮೆನ್ಷನ್ ಮಾಡ್ಬೇಕಾಗುತ್ತೆ. ಇದು ಕೂಡ ನಿಮ್ಗೆ ಕಾರ್ನರ್ ಫುಲ್ ಸೋಫಾ ಸೆಟ್ಟು. ಅದ್ರ ಜೊತೆ ಕನ್ಸೋಲ್ ಕೂಡ ಹಾಕಿದ್ದೇವೆ. ಯಾಕಂದ್ರೆ ನಾರ್ಮಲ್ ಆಗಿ ಕನ್ಸೋಲ್ ತಗೊಳ್ಬೇಕಂದ್ರೆ ನಿಮ್ಗೆ 10,000-15,000 ಚಾರ್ಜಸ್ ಮಾಡ್ತಾರೆ. ನಾವು ಇದ್ರಲ್ಲಿ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ಕನ್ಸೋಲ್ ಆಡ್ ಮಾಡ್ಕೊಂಡ್ರೆ ನಿಮ್ಗೆ ಕಸ್ಟಮರ್ಸ್ ಗೆ ಸ್ವಲ್ಪ ಕಾಂಪ್ಲಿಮೆಂಟರಿ ತರ ಇರುತ್ತೆ. ವಿತ್ ಸೆಂಟರ್ ಟೇಬಲ್ಸ್ ಬರುತ್ತೆ. ಹಾಗೆ ಇದು ಫೋಲ್ಡಿಂಗ್ ಹೆಡ್ ರೆಸ್ಟ್. ಇದರಲ್ಲಿ ಈಗ ನಿಮ್ಗೆ ಇದರಲ್ಲೂ ಕೂಡ ಬೇಸ್ ಅಲ್ಲ, ನಿಮ್ಗೆ ಟೀಕ್ವುಡ್ ಬೇಸಸ್ ಅನ್ನ ಯೂಸ್ ಮಾಡಿ ಹ್ಯಾಂಡಲ್ ಸೈಡ್ ಅಲ್ಲಿ ನೋಡಿ ಅದು ಕರ್ವ್ ಹ್ಯಾಂಡಲ್ಸ್ ತರ ಡಿಸೈನ್ಸ್ ಮಾಡಿದ್ದೇವೆ. ಹಾಗೆ ಈ ಸೋಫಾದಲ್ಲಿ ಏನಂತ ಸ್ಪೆಷಲ್ ಅಂತ ಹೇಳಿದ್ರೆ ಬ್ಯಾಕ್ ಸೈಡ್ ಕೂಡ ಫೋಮ್ ಯೂಸ್ ಮಾಡ್ತೇವೆ. ನಾರ್ಮಲ್ ಆಗಿ ಸೋಫಾದಲ್ಲಿ ಸೀಟ್ ಅಲ್ಲಿ ಫೋಮ್ ಯೂಸ್ ಮಾಡಿ ಬ್ಯಾಕ್ ಸೈಡ್ ರೆಕ್ರಾನ್ ಯೂಸ್ ಮಾಡ್ತಾರೆ. ಇದರಲ್ಲಿ ಬ್ಯಾಕ್ ಸೈಡ್ ಕೂಡ ಫೋಮ್ ಯೂಸ್ ಮಾಡ್ತೇವೆ. ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ. ನಿಮ್ಗೆ ನೋಡುವಾಗ ಇದು ಸ್ವಲ್ಪ ಬಾಕ್ಸ್ ಟೈಪ್ ಫೀಲ್ ಕಾಣುತ್ತೆ. ಕೆಲವರಿಗೆ ಸ್ವಲ್ಪ ಲೋ ಹೈಟ್ ಸೋಫಾ ಬೇಕು, ಕಾರ್ನರ್ ಸೋಫಾ ಬೇಕು, ಸ್ವಲ್ಪ ನಮ್ಗೆ ಲೈಫ್ ಚೆನ್ನಾಗಿ ಬರಬೇಕು, ರಫ್ ಯೂಸ್ ಮಾಡುವಾಗೆ ಇರಬೇಕು, ಆ ತರ ಸೋಫಾ ಪರ್ಪಸ್ ಸಿಗಲ್ಲ. ಇದು ತುಂಬಾ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಿಮ್ಗೆ ಕಾರ್ನರ್ ಸೈಜ್ ವೈಸ್ ಹೇಳೋದಾದ್ರೆ 11/8 ಬರುತ್ತೆ ಸೈಜು. ನೀವೇನಾದ್ರೂ ಕಸ್ಟಮೈಸ್ ಬೇಕಂದ್ರೆ ಮಾಡಿಸ್ಕೊಳ್ಳಿ, ನೋ ಪ್ರಾಬ್ಲಮ್, ಮಾಡಿಸ್ಕೊಡ್ತೇನೆ. ಕನ್ಸೋಲ್ ನನ್ಗೆ ಇಲ್ಲಿ ಬೇಡ, ನನಗೆ ಕನ್ಸೋಲ್ ಈ ಕಡೆ ಬೇಕು, ಇಲ್ಲ ಈ ಕಡೆ ಇನ್ನೂ ಜಾಸ್ತಿ ಸೀಟ್ಸ್ ಇದೆ, ಆ ಕಡೆ ಕಮ್ಮಿ ಇದೆ, ಹೇಗ್ ಬೇಕು ಅಂದ್ರೆ ಕಸ್ಟಮೈಸೇಷನ್ ಮಾಡ್ಕೊಡ್ತಾರೆ. ಇದು ಸೋಫಾ ವಿತ್ ಸೆಂಟರ್ ಟೇಬಲ್ಸ್ ಬರುತ್ತೆ. ಇದು ಫ್ಯಾಬ್ರಿಕ್ ಕೂಡ ನಿಮ್ಗೆ ಮೈಕ್ರೋ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇನೆ. ಇದ್ರ ಪ್ರೈಸ್ ನಿಮ್ಗೆ 95,000 ಕೊಡ್ತೇನೆ ಸರ್ ಇದು. ಸರ್ ನೆಕ್ಸ್ಟ್ ಯಾವ ಸೋಫಾ ತೋರಿಸ್ತಾ ಇದ್ದೀರಾ? ಸರ್ ನೆಕ್ಸ್ಟ್ ಫುಲ್ ವೈಟ್ ಸೋಫಾ ಒಂದಿದೆ ನೋಡಿ. ಇದು ನಿಮ್ಗೆ ಕಂಪೇರ್ ಮಾಡಕ್ ಹೋದ್ರೆ ಬೇರೆ ದೊಡ್ಡ ದೊಡ್ಡ ಶೋರೂಮ್ ಅಲ್ಲಿ ಸಿಗುತ್ತೆ ಈ ಮಾಡಲ್ಸ್ ಎಲ್ಲ. ದೊಡ್ಡ ದೊಡ್ಡ ಶೋರೂಮ್ ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು, ತುಂಬಾ ಲೆದರ್ ಸೋಫಾ ಆ ತರ ಎಲ್ಲ ಮಾಡುವಂತ ಶೋರೂಮ್ಸ್ ಅಲ್ಲಿ ಸಿಗುತ್ತೆ. ಅದೇ ಮಾಡೆಲ್ ಅನ್ನ ನಾವು ಮಾಡಿದ್ದೇವೆ. 3+1 ಬರುತ್ತೆ. ಇದರಲ್ಲಿ 3+2+1 ಬರುತ್ತೆ, ಇಲ್ಲ 3-2 ಬರುತ್ತೆ. ಹೇಗ್ ಬೇಕು 3-3 ಏನ್ ಬೇಕು ಅಂದ್ರೆ ಮಾಡಿಸ್ಕೊಡ್ತೇನೆ, ತೊಂದರೆ ಇಲ್ಲ. ಇದರಲ್ಲಿ ಕಾರ್ನರ್ ಬೇಕು ಅಂದ್ರೆ ಇದೇ 3-2-1 ಅನ್ನ ಕಾರ್ನರ್ ಟೈಪ್ಸ್ ಸೋಫಾ ಬೇಕು ಅಂದ್ರೆ ಮಾಡಿಸ್ಕೊಡ್ತೇನೆ ಸರ್. ಇದು ಮೆಟೀರಿಯಲ್ ವೈಸ್ ಹೋಗೋದಾದ್ರೆ ಇದು ಲೆದರೈಟ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದೇನೆ. ಔಟ್ ಸೈಡ್ ಒಳಗಡೆ ಎಲ್ಲ ನಿಮ್ಗೆ 40 ಡೆನ್ಸಿಟಿ ಹಾರ್ಡ್ ಫೋಮ್ ಅನ್ನ ಯೂಸ್ ಮಾಡಿದ್ದೇವೆ. ಬ್ಯಾಕ್ ಕೂಡ ಫುಲ್ ಫೋಮ್ ಬರುತ್ತೆ ಸರ್. ಇದು ಮೆಟೀರಿಯಲ್ ಫ್ರೇಮ್ ವೈಸ್ ನಿಮ್ಗೆ ಈಗ ನಾವು ನಾರ್ಮಲ್ ಆಗಿ ಸೋಫಾದಲ್ಲಿ ಏನ್ ವುಡ್ ಯೂಸ್ ಮಾಡ್ತಾರೆ ಅಂತ ಕನ್ಫ್ಯೂಷನ್ ಇರುತ್ತೆ. ನಾರ್ಮಲ್ ಆಗಿ ನಮ್ದು ಎಲ್ಲಾ ಸೋಫಾದಲ್ಲೂ ನಿಮ್ಗೆ ಪೈನ್ ವುಡ್ ಮತ್ತೆ ಹೊನ್ನೆ ವುಡ್ ಅನ್ನ ಯೂಸ್ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಗೆ ಟರ್ಮಿನೇಟ್ ಬರಲ್ಲ, ಬ್ರೇಕ್ ಆಗಲ್ಲ. ನಿಮ್ಗೆ ಲೈಫ್ ವೈಸ್ ಕಂಪೇರ್ ಮಾಡಕ್ ಹೋದ್ರೆ ಸೋಫಾದು ತುಂಬಾ ಜಾಸ್ತಿ ಆಗಿರುತ್ತೆ ನಾರ್ಮಲ್ ಬೇಸಿಕ್ ಸೋಫಾ ಕಂಪೇರ್ ಮಾಡ್ಕೊಳ್ಳೋಕೆ. ಈ ಡಿಸೈನ್ ವೈಸ್ ನಾನು ಇನ್ನೊಂದು ಹೇಳ್ಬಿಡ್ತೇನೆ, ಯಾಕೆ ಕಸ್ಟಮರ್ಸ್ ಹೇಳ್ಬೋದು ಇದೇ ಸೋಫಾ ನಂಗೆ ಬೇರೆ ಕಡೆ ಕಡಿಮೆಗೆ ಸಿಗ್ತದೆ ಅಂತ. ನೀವು ಒಂದ್ಸಲ ಕಸ್ಟಮರ್ಸ್ ಶೋರೂಮ್ ಬಂದು ವಿಸಿಟ್ ಮಾಡಿ ನಮ್ದು ಫಿನಿಶಿಂಗ್ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮಾಡೋದು ಯಾರು ಮಾಡ್ತಾರೆ, ಒಂದು ಫೋಟೋ ತಗೊಳಕ್ ಕೊಟ್ರೆ ಯಾರು ಕೂಡ ಕಾಪಿ ಮಾಡ್ಕೊಳ್ತಾರೆ. ಆ ಫಿನಿಶಿಂಗು ಆ ಮೆಟೀರಿಯಲ್ ನೀವು ಚೆಕ್ ಮಾಡ್ಕೊಂಡು ಬೈ ಮಾಡಿ, ನೋ ಪ್ರಾಬ್ಲಮ್. 3+1 ಬರುತ್ತೆ. ಇದು 85,000 ಈ ಪ್ರೈಸ್ ಕೊಡ್ತಾನೆ. ಇದರಲ್ಲಿ 3-2-1 ಕೂಡ ಬರುತ್ತೆ. ಕೆಲವು 2 ಸೀಟರ್ 1 ಸೀಟರ್ ಆ ತರ ಕಾಂಬಿನೇಷನ್ ತಗೊಳ್ತಾರೆ. 3-2-1 ಬೇಕು ಅಂತ ಹೇಳಿದ್ರೆ 95,000 ಕೊಡ್ತಾನೆ. ಹಾಗೆ ಇದೊಂದು ಮಾರ್ಬಲ್ ಟಾಪ್ ಸೆಂಟರ್ ಟೇಬಲ್ಸ್ ಇದೆ. ಇದು ಒನೆಕ್ಸ್ ಮಾರ್ಬಲ್ ಅನ್ನ ಯೂಸ್ ಮಾಡಿದ್ದೇನೆ. ಬೇಸ್ ಎಲ್ಲ ಫುಲ್ ಕಂಪ್ಲೀಟ್ ಟೀಕ್ವುಡ್ ಇದೆ. ಇದೇ ಡಿಸೈನ್ ಅಲ್ಲಿ ನೀವು ಏನಾದ್ರು ಕಸ್ಟಮೈಸೇಷನ್ ಸೈಜ್ ದೊಡ್ಡದು ಬೇಕು ಚಿಕ್ಕದು ಬೇಕು ಅಂದ್ರೆ ಮಾಡಿಸ್ಕೊಡ್ತಾನೆ. ಅದು ಈ ಸೆಂಟರ್ ಟೇಬಲ್ ನಿಮ್ಗೆ 34,000 ಆಗುತ್ತೆ ವಿತ್ ಒನೆಕ್ಸ್ ಮಾರ್ಬಲ್. ಹಾಗೆ ಇನ್ನೊಂದು ಕಾರ್ನರ್ ಸೋಫಾ ತೋರಿಸ್ತಾ ಇದೆ ನಿಮ್ಗೆ, ಗ್ರೇ ಕಲರ್ ಅಲ್ಲಿ ಇದೆ. ಎಲ್ಲಾ ಸೋಫಾ ನಿಮ್ಗೆ 70-80 ಮೇಲೆ ಹೇಳ್ತಿದ್ದೇವೆ ಅಂತ ಹೇಳಿದಕ್ಕೋಸ್ಕರ ಇದೊಂದು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಅಂತ ಹೇಳಿ ಏನು ಕ್ವಾಲಿಟಿ ಕಮ್ಮಿ ಮಾಡಕ್ ಹೋಗ್ಲಿಲ್ಲ. ಅದೇ ಕ್ವಾಲಿಟಿಯಲ್ಲಿ ಸ್ವಲ್ಪ ಕಾಸ್ಟ್ ವೈಸ್ ಕಂಪೇರ್ ಮಾಡಕ್ಕೆ ನಿಮ್ಗೆ ಫೋಮ್ ವೈಸ್ ಅದನ್ನೆಲ್ಲ ಕಂಪೇರ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡಿದ್ದೇವೆ. ಇದು ಕೂಡ ಕಾರ್ನರ್ ಸೋಫಾ ವಿತ್ ಕನ್ಸೋಲ್ ಬರುತ್ತೆ, ವಿತ್ ಸೆಂಟರ್ ಟೇಬಲ್ ಬರುತ್ತೆ, ವಿತ್ 2 ಸ್ಟೂಲ್ಸ್ ಕೂಡ ಬರುತ್ತೆ. ಪಫೀಸ್ ಎಲ್ಲ ನಿಮ್ಗೆ ನಾರ್ಮಲ್ ಆಗಿ ಒಂದೊಂದು ಪಫಿ ಮಾಡಕ್ ಹೋದ್ರೆ 3-4 ಸಾವಿರ ಚಾರ್ಜ್ ಮಾಡ್ತಾರೆ. ನಾನು ಪಫಿ ಸೆಂಟರ್ ಟೇಬಲ್ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಕಾಂಪ್ಲಿಮೆಂಟರಿ ಮಾಡಿಸ್ತೇನೆ. ಯಾಕಂತ ಹೇಳಿದ್ರೆ ಅದ್ರ ಜೊತೆ ಅದು ಬಂದು ಬಿಟ್ರೆ ನಿಮ್ಗೆ ಕೂಡ ಕಾಸ್ಟ್ ಕಮ್ಮಿ ಆಗುತ್ತೆ. ಈ ಸೋಫಾ ನಿಮ್ಗೆ 65,000 ಕೊಡ್ತಾನೆ. 65,000 ವಿತ್ ಕನ್ಸೋಲ್ ಜೊತೆ ಸೆಂಟರ್ ಟೇಬಲ್ 2 ಪಫಿ. ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ ಕಂಪೇರ್ ಮಾಡಕ್ ಹೋದ್ರೆ ಆಲ್ಮೋಸ್ಟ್ 80-85,000 ಪ್ರೈಸ್ ಮಾಡ್ತಾ ಇದ್ದಾರೆ. ಇದೇ ಕ್ವಾಲಿಟಿ ಮಾರ್ಕೆಟ್ ಅಲ್ಲಿ ಕೇಳ್ತಾರೆ ಕೆಲವರು 50,000 ಕೊಡ್ತೇನೆ 30,000 ಕೊಡ್ತೇನೆ ಅಂತಾರೆ. ಈ ಕ್ವಾಲಿಟಿ 100% ಕೊಡಕ್ ಆಗಲ್ಲ. ಯಾಕೆ ನಾನು ಗ್ಯಾರಂಟಿ ಕೊಡ್ತೇನೆ ಅಂತ ಹೇಳಿದ್ರೆ ನಂದು ಓನ್ ಪ್ರಾಡಕ್ಟ್, ನಾನು ಖುದ್ದಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ನಮ್ಮ ಕಂಪನಿಯಲ್ಲೇ. ಹಾಗಾಗಿ ನಮ್ಗೆ ಆ ಕಾನ್ಫಿಡೆನ್ಸ್ ನಮ್ಗಿದೆ. ಹಾಗೆ ಇನ್ನೊಂದು ಸೋಫಾ ತೋರಿಸ್ತಿದ್ದೆ ನೋಡಿ, ಸ್ವಲ್ಪ ಬಾಕ್ಸ್ ಹ್ಯಾಂಡಲ್ ಟೈಪ್ ಇದೊಂದು ಅಫಿಷಿಯಲ್ ಲುಕ್. ಕೆಲವರು ಹೇಳ್ತಾರೆ ಸ್ವಲ್ಪ
ಸಿಂಪಲ್ ಆಗಿರ್ಬೇಕು, ನನಗೆ ಸೋಫಾ ಬರಬೇಕು, ಕಂಫರ್ಟ್ ಆಗಿರ್ಬೇಕು. ಈಗ ಅಫಿಷಿಯಲ್ ಬಾಕ್ಸ್ ಟೈಪ್ ಹ್ಯಾಂಡಲ್ ಬೇಜಾನ್ ಇದೆ ಮಾರ್ಕೆಟ್ ಅಲ್ಲಿ, ಅದರಲ್ಲಿ ಆ ಕಂಫರ್ಟ್ ಸಿಗಲ್ಲ ನಿಮ್ಗೆ. ಅದು ಅಫಿಷಿಯಲ್ ತರನೇ ಇರುತ್ತೆ, ಒಂದು ಕೂತ್ಕೊಂಡು ಎದ್ದು ಹೋಗಕ್ಕಷ್ಟೇ ಇರುತ್ತೆ. ಇದು ಹಂಗಿಲ್ಲ, ಇದು ಲಕ್ಸುರಿ ಟೈಪೇ ಇದೆ. ನೀವು ಈ ಸೋಫಾ 3+2+ ಬರುತ್ತೆ, ಇಲ್ಲಿ 311 ಬರುತ್ತೆ, ಇಲ್ಲ 33 ಬೇಕು ಅಂದ್ರೆ ಸಿಗುತ್ತೆ. ಇದರಲ್ಲಿ ಒಳಗಡೆ ಫೋಮ್ ವೈಸ್ ನೀವು ಕಂಪೇರ್ ಮಾಡಕ್ ಹೋದ್ರೆ ಕೆಳಗಡೆ ನಿಮ್ಗೆ ಫುಲ್ ಕಂಪ್ಲೀಟ್ಲಿ ಸಾಫ್ಟಿ ಫೋಮ್ ಯೂಸ್ ಮಾಡಿದೆ, ಮೇಲ್ಗಡೆ ನಿಮ್ಗೆ ಮೆಮೊರಿ ಫೋಮ್ ಅನ್ನ ಯೂಸ್ ಮಾಡಿದ್ದೇನೆ. ಆ ಮೆಮೊರಿ ಫೋಮ್ ವೈಸ್ ಈಗ ಹೇಳ್ತಿರೋ ಮೆಮೊರಿ ಫೋಮ್ ಅಂದ್ರೆ ಏನ್ ಡಿಫ್ರೆನ್ಸ್ ಇರ್ಬೋದು, ಮೆಮೊರಿ ಫೋಮ್ ಅಲ್ಲಿ ಆ ಕಂಫರ್ಟ್ ಸಿಗುತ್ತೆ ಅಲ್ವಾ ನಿಮ್ಗೆ, ಅದು ಬೇರೆ ನಾರ್ಮಲ್ ಫೋಮ್ ಅಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಎಕ್ಸ್ಪೆನ್ಸಿವ್ ಫೋಮ್ಸ್. ಇದು 3+2 ನಿಮ್ಗೆ 48,000 ಕೊಡ್ತಾನೆ. 48,000ಗೆ 3+2 ಕೊಡ್ತಾನೆ. ಅದೇ ಇದೆರಡು ಚೇರ್ಸ್ ಕೂಡ ಬರುತ್ತೆ. 3+2 ವಿಂಗ್ ಚೇರ್ ಫುಲ್ ಸೆಟ್ ತಗೊಳ್ಳೋದಾದ್ರೆ ನಿಮ್ಗೆ 65,000ಗೆ ಕೊಡ್ತಾನೆ ಫುಲ್ ಸೆಟ್. ಅದೇ 3+2 ತಗೊಳ್ಳೋದಾದ್ರೆ 48,000 ಕೊಡ್ತಾನೆ ಸರ್. ಹಾಗೆ ಇನ್ನೊಂದು ಕಾರ್ನರ್ ಸೋಫಾ ತೋರಿಸ್ತಾ ಇದ್ದಾನೆ, ಆರೆಂಜ್ ಕಲರ್ ಎಲ್ಲಾ ಸೋಫಾದಲ್ಲೂ ಕಲರ್ ಕಸ್ಟಮೈಸೇಷನ್ ಇದೆ. ಅದೇನು ನಿಮ್ಗೆ ಟೆನ್ಷನ್ ಇಲ್ಲ. ಸೈಜು ಕಲರ್ ವೈಸು ಏನಾದ್ರು ಸ್ವಲ್ಪ ಮಾಡೆಲ್ ಅಲ್ಲಿ ಚೇಂಜು, ಸ್ಟಿಚಿಂಗ್ ಚೇಂಜಸ್ ಎಲ್ಲ ಸಿಗುತ್ತೆ. ಹೆಡ್ರೆಸ್ಟ್ ಫೋಲ್ಡಿಂಗ್ ಬರುತ್ತೆ. ಇದು ಫೋಮ್ ವೈಸ್ ನಿಮ್ಗೆ ಹೋಗೋದಾದ್ರೆ ನಿಮ್ಗೆ ಮೀಡಿಯಂ ಹಾರ್ಡ್ ಫೋಮ್, ಇದು ಮೀಡಿಯಂ ಹಾರ್ಡ್ ಫೋಮ್ ಯೂಸ್ ಮಾಡಿ ಮೇಲ್ಗಡೆ ನಿಮ್ಗೆ 3 ಇಂಚ್ ಸಾಫ್ಟ್ ಯೂಸ್ ಮಾಡಿದ್ದೇನೆ. ಹ್ಯಾಂಡಲ್ ಸೈಡ್ ನೋಡಿ ಫುಲ್ ಇದು ನಿಮ್ಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡ್ತೇವೆ, ಬ್ಲಾಕ್ ಕಲರ್. ಲುಕ್ ವೈಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ನಿಮ್ಗೆ ಇದರಲ್ಲಿ ಏನಾದ್ರು ಈಗ ಕಾಫಿ ಕುಡಿತಾರೆ, ಏನಾದ್ರು ಪ್ಲೇಟ್ಸ್ ಗ್ಲಾಸು ಎಲ್ಲದನ್ನ ಇದರಲ್ಲಿ ಹೋಲ್ಡ್ ಮಾಡಬಹುದು. ಈಗ ಕಾರ್ನರ್ ಕೂಡ ಇದೆ, ಕೆಲವು ಸೋಫಾದಲ್ಲಿ ಕಾರ್ನರ್ ವೇಸ್ಟ್ ಆಗುತ್ತೆ ಅಂತಾರ. ಇದರಲ್ಲಿ ಕಾರ್ನರ್ ನೀವು ಏನಾದ್ರು ಫಾಂಟು ಇಲ್ಲ ವಾಸು ಆ ತರ ಇದರಲ್ಲಿ ಇಟ್ಕೊಂಡು ಆರಾಮಾಗಿ ಶೋ ಕೂಡ ಮಾಡಿಸ್ಕೊಳ್ಬಹುದು. ಈಗ ಕೆಲವು ಕಾರ್ನರ್ ಸೈಡ್ ಅಲ್ಲಿ ಈಗ ಮೊಬೈಲ್ದು ಇಲ್ಲ ಇವಾಗೆಲ್ಲ ವೈಫೈದು ರೂಟರ್ಸ್ ಆ ತರ ಇರುತ್ತೆ, ಅದನ್ನೆಲ್ಲ ಯೂಸ್ ಮಾಡಬಹುದು. ಇದು ಸ್ವಲ್ಪ ಫೋಮ್ಗೆ ಮಾಯ್ಸ್ ಎಲ್ಲ ನಿಮ್ಗೆ ಸ್ವಲ್ಪ ಪ್ರೀಮಿಯಂ ಆಗಿದೆ. ಇದು ನಿಮ್ಗೆ 75,000ಗೆ ಸೋಫಾ ಬರುತ್ತೆ. ಲಾಂಜರ್ ಸೋಫಾ ಇದರಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ ಇದು ನಿಮಗೆ ರಿಕ್ಲೈನರ್ ಇದೆ. ಇದು ಎಲೆಕ್ಟ್ರಿಕಲ್ ರಿಕ್ಲೈನರ್ ಹಾಕಿದ್ದೇನೆ ಸಿಂಗಲ್. ಹಾಗೆ ನಿಮ್ಗೆ ಇದರಲ್ಲಿ 1 ಸೀಟ್ ಅಲ್ಲಿ ರಿಕ್ಲೈನರ್ಸ್ ಇದೆ. ನನಗೆ ಬೇಡ, ನನಗೆ 3 ಸೀಟ್ ರಿಕ್ಲೈನರ್ ಬೇಕು ಅಂದ್ರೆ 3 ಸೀಟ್ ರಿಕ್ಲೈನರ್ ಸಿಗುತ್ತೆ. ಇಲ್ಲ 1 ಸೀಟ್ ರಿಕ್ಲೈನರ್ ಬೇಕು ಅಂದ್ರೆ 1 ಸೀಟ್ ಕೂಡ ರಿಕ್ಲೈನರ್ ಕೊಡ್ತಾನೆ. ಅದ್ರ ಜೊತೆ ಸೆಂಟ್ರಿ ಟೇಬಲ್ಸ್ ಕೂಡ ಬರುತ್ತೆ, ಒಂದು ಕನ್ಸೋಲ್ ಕೂಡ ಬರುತ್ತೆ. ಕನ್ಸೋಲ್ ಏನಕ್ಕೆ ಎಲ್ಲಾ ಸೋಫಾದಲ್ಲಿ ನೀವು ಕನ್ಸೋಲ್ ಆಗ್ತಾ ಇದ್ದೀರಾ, ಏನ್ ಯೂಸ್ ಅಂತ ಕೇಳ್ಕೊಳ್ಬಹುದು. ಈಗ ಇಲ್ಲಿ ಕೂತವರಿಗೆ ಹ್ಯಾಂಡಲ್ ಇರಲ್ಲ ನಾರ್ಮಲ್ ಸೋಫಾದಲ್ಲಿ, ಅದೇ ನೀವು ಕನ್ಸೋಲ್ ಹಾಕೊಂಡ್ರೆ ಒಂದು ಹ್ಯಾಂಡಲ್ ಆಗುತ್ತೆ. ಒಳಗಡೆ ಸ್ಟೋರೇಜ್ ಕೂಡ ಇರುತ್ತೆ. ಸ್ಟೋರೇಜ್ ಅಲ್ಲಿ ನೀವೇನಾದ್ರು ಪೇಪರ್ಸ್ ಇಲ್ಲ ನಿಮ್ದೀಗ ಎಕ್ಸ್ಟ್ರಾ ಐಟಮ್ಸ್ ಏನಿದೆ ಅದನ್ನ ಇಟ್ಕೊಳ್ಬಹುದು. ಇದರಲ್ಲಿದೆ ನೀವೀಗ ಜ್ಯೂಸ್ ಗ್ಲಾಸು ಇಲ್ಲ ಬೇರೆ ಏನಾದ್ರು ಮಗ್ಗಿ ಗಿಡೋದಿದ್ರೆ ಆರಾಮಾಗಿ ಇಟ್ಕೊಂಡು ಯೂಸ್ ಮಾಡೋದು. ಈಗ ಟಿವಿಗೆ ವಾಶ್ ಮಾಡೋದಾದ್ರೆ ಇದೆಲ್ಲ ಕಂಫರ್ಟೇಬಲ್. ಹಾಗೆ ಲಾಂಜರ್ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ನಿಮ್ಗೆ ಲಾಂಜರ್ ಅಲ್ಲಿ ಈಗ ಸ್ವಲ್ಪ ಏಜ್ ಆದವರು ಸ್ವಲ್ಪ ಲಾಂಗ್ ಟೈಮ್ ಟಿವಿ ನೋಡ್ತಾ ಇರ್ತಾರೆ, ಇಲ್ಲ ಏನೇನಾದ್ರು ವಾಚ್ ಮಾಡ್ತಾ ಇರ್ತಾರೆ, ರಿಲ್ಯಾಕ್ಸೇಷನ್ ತುಂಬಾ ಈಸಿ ಆಗಿರುತ್ತೆ, ಕಂಫರ್ಟ್. ಹಾಗೆ ಒಂದ್ ಸ್ವಲ್ಪ ಹಾಫ್ ಸ್ಲಿಪ್ ಮಾಡೋದಾದ್ರೆ ಹಾಫ್ ಸ್ಲಿಪ್ ಮಾಡಿಸ್ಕೊಳ್ಬಹುದು. ಇದೆಲ್ಲ ಈ ಲಾಂಜರ್ ಅಲ್ಲಿ ಯೂಸ್ ಆಗುತ್ತೆ. ಇದ್ರ ಪ್ರೈಸ್ ನಿಮ್ಗೆ ಸೋಫಾ ವಿತ್ ಒಂದು ಸಿಂಗಲ್ ಎಲೆಕ್ಟ್ರಿಕಲ್ ರಿಕ್ಲೈನರ್ ಕೂಡ ಅದರಲ್ಲಿ ಆಡ್ ಆಗಿದೆ. ಹಾಗೆ ಸೆಂಟರ್ ಟೇಬಲ್ ಇದು ಫುಲ್ ಸೆಟ್ 95,000 ಆಗುತ್ತೆ. ಇದರಲ್ಲಿ ಮೆಟೀರಿಯಲ್ ವೈಸ್ ಹೋಗೋದಾದ್ರೆ ನಿಮ್ಗೆ ಹೊರಗಡೆ ಯೂಸ್ ಮಾಡಿದ್ದು ನಿಮ್ಗೆ ಇಂಪೋರ್ಟೆಡ್ ಮೈಕ್ರೋ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇನೆ. ಆಗ್ಲೇ ನಿಮ್ಗೆ ಒಂದ್ 2-3 ಸೋಫಾದಲ್ಲಿ ಇದನ್ನ ಯೂಸ್ ಮಾಡಿದ್ದೇವೆ. ನಿಮ್ಗೆ ಇದು ಕೂಡ ಅದೇ ಮೆಟೀರಿಯಲ್, ಬಟ್ ಕಲರ್ ಚೇಂಜ್ ಆಗಿದೆ. ಇದು ಕ್ಲೀನಿಂಗ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ. ಈ ಕೆಲವರು ಮೇಂಟೆನೆನ್ಸ್ ಗೆ ಸ್ವಲ್ಪ ಟೆನ್ಷನ್ ಮಾಡೋರು ಇದ್ದಾರೆ ಸೋಫಾದಲ್ಲಿ, ಅದಕ್ಕೆಲ್ಲ ತುಂಬಾ ಈಸಿ ಆಗಿರುತ್ತೆ ಇದು. ಹಾಗೆ ಇನ್ನೊಂದು ಕಾರ್ನರ್ ಸೋಫಾ ತೋರಿಸ್ತಾ ಇದ್ದಾರೆ ನಿಮ್ಗೆ. ಇದು 10/8 ಬರುತ್ತೆ. ಆಕ್ಚುಲಿ ಇದರಲ್ಲಿ ಕನ್ಸೋಲ್ ಎಲ್ಲ ಏನು ಆಡ್ ಮಾಡಲಿಲ್ಲ, ಬೇಕು ಅಂದ್ರೆ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಅದ್ರ ಜೊತೆ ಸೆಂಟ್ರಿ ಟೇಬಲ್ಸ್ ಕೂಡ ಬರುತ್ತೆ. ಇದು ಮೀಡಿಯಂ ಸಾಫ್ಟ್ ಯೂಸ್ ಮಾಡಿ ವಿತ್ ಹೆಡ್ ರೆಸ್ಟ್ ನ ಯೂಸ್ ಮಾಡಿದ್ದೇವೆ, ಫೋಲ್ಡಿಂಗ್ ಹೆಡ್ ರೆಸ್ಟ್. ತುಂಬಾ ಫುಲ್ ರಿಲ್ಯಾಕ್ಸೇಬಲ್ ನೀವು ಸೋಫಾದಲ್ಲಿ ಕಂಪೇರ್ ಮಾಡಿ. ಹಾಗೆ ಫ್ಯಾಬ್ರಿಕ್ ವೈಸ್ ಹೋಗೋದಾದ್ರೆ ಇದು ಮೈಕ್ರೋ ಫ್ಯಾಬ್ರಿಕ್ ವಿತ್ ವೆಲ್ವೆಟ್ ಫಿನಿಶ್ ಇದೆ. ಸ್ವಲ್ಪ ಮೇಲ್ಗಡೆ ನಿಮಗೆ ವೆಲ್ವೆಟ್ ಫಿನಿಶ್ ಸಿಗುತ್ತೆ ಈ ಫ್ಯಾಬ್ರಿಕ್ ಅಲ್ಲಿ. ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇದೆ, ಸೈಜು ಕಲರ್. ನಮ್ದು ಮೇನ್ ಫೋಕಸ್ ಇರೋದೇ ಕಸ್ಟಮೈಸೇಷನ್. ನಾವು ಮಾಡೋ ಕಸ್ಟಮೈಸೇಷನ್ ಮಾರ್ಕೆಟ್ ಅಲ್ಲಿ ಯಾರು ಮಾಡಲ್ಲ, ಆ ಲೆವೆಲ್ ಬೇಕಾದ್ರೂ ಕಸ್ಟಮೈಸೇಷನ್ ಮಾಡ್ಕೊಡ್ತವೆ. ಇದು ಕಾರ್ನರ್ ಸೋಫಾ ನಿಮ್ಗೆ ವಿತ್ ಸೆಂಟ್ರಿ ಟೇಬಲ್ ಬರುತ್ತೆ. ಇದು 65,000ಗೆ ಬರುತ್ತೆ ಸರ್ ಫುಲ್ ಸೆಟ್ ಇದು. ಇದು ಹಾಗೆ ನಿಮ್ ಮೆಟೀರಿಯಲ್ ವೈಸ್ ಹೋಗೋದಾದ್ರೆ ಈಗ ವ್ಯಾರಂಟಿ ವೈಸ್ ಎಲ್ಲ ಕೆಲವು ಕನ್ಫ್ಯೂಷನ್ ಇರುತ್ತೆ. ಎಲ್ಲಾ ಮೆಟೀರಿಯಲ್ ಫೋಮ್ ಮತ್ತೆ ಫ್ರೇಮಿಗೆ ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. ಫ್ಯಾಬ್ರಿಕ್ ವೈಸ್ ನಾವು ಏನು ವ್ಯಾರಂಟಿ ಕೊಡಕ್ ಹೋಗಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಔಟ್ಸೈಡ್ ಇರೋದ್ರಿಂದ ಕಸ್ಟಮರ್ ಹೆಂಗ್ ಮೇಂಟೈನ್ ಮಾಡ್ತಾರೆ, ಯಾವ ತರ ಯೂಸ್ ಮಾಡ್ತಾರೆ ಅದ್ರ ಮೇಲೆ. ಹಾಗೆ ಇನ್ನೊಂದು ಸ್ವಲ್ಪ ಪ್ರೀಮಿಯಂ ಕಾರ್ನರ್ ಸೋಫಾ ತೋರಿಸ್ತಾ ಇದ್ದಾರೆ ನೋಡಿ. ಈಗ ಇದರಲ್ಲಿ ಯೂಸ್ ಮಾಡಿದ್ದು ಟರ್ಕಿಶ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇವೆ. ಇದೆಲ್ಲ ಟರ್ಕಿ ಇಂಪೋರ್ಟೆಡ್ ಫ್ಯಾಬ್ರಿಕ್ಸ್ ಇದೆಲ್ಲ. ನಿಮ್ಗೆ ಈ ಸೈಡ್ ಅಲ್ಲಿ ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಇದೆಲ್ಲ ಟೀಕುಡ್ ಯೂಸ್ ಮಾಡಿದ್ದೇನೆ. ಇದು ಕೇನ್ ಡಿಸೈನ್ಸ್ ಇದೆ ಅಲ್ವಾ, ಇದು ಒರಿಜಿನಲ್ ಕೇನು. ಇದು ಯಾವ್ದು ಪ್ಲಾಸ್ಟಿಕ್ ಅಥವಾ ಆತರ ಮೆಟೀರಿಯಲ್ ಅನ್ನ ಯೂಸ್ ಮಾಡಿಲ್ಲ, ಒರಿಜಿನಲ್ ಕ್ಲೇನ್ ಯೂಸ್ ಮಾಡಿದ್ದೇನೆ. ಇದರಲ್ಲಿ ಫುಲ್ ಸಾಫ್ಟಿ ಫೋಮ್ ಯೂಸ್ ಮಾಡ್ಕೊಂಡು ಬ್ಯಾಕ್ ಸೈಡ್ ನಿಮ್ಗೆ ರೆಕ್ರಾನ್ ಪಿಲ್ಲೋಸ್. ರೆಕ್ರಾನ್ ಪಿಲ್ಲೋ ಏನಕ್ಕಂದ್ರೆ ತುಂಬಾ ಕಂಫರ್ಟೇಬಲ್. ಕೆಲವು ಸೋಫಾ ಸ್ವಲ್ಪ ಹಾರ್ಡ್ ಆಗಿದೆ ಅಂತ ಹೇಳಿದ್ರೆ ಈ ತರ ಪಿಲ್ಲೋ ಯೂಸ್ ಮಾಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇದು ಫುಲ್ ಸೋಫಾ ಸೆಟ್ ಸೈಜ್ ಕೂಡ ಹಾಗೆ ಇದೆ, 10/8 ಬರುತ್ತೆ. ಅದನ್ನ ಕೂಡ ಮಲ್ಟಿ ಮಾಡ್ಕೊಳ್ಬಹುದು. ಎಲ್ಲ ನಿಮ್ಗೆ ಪೀಸಸ್ ಇರೋದ್ರಿಂದ ಯಾವ ಕಡೆ ಬೇಕಾದ್ರೂ 10/8 ಕನ್ವರ್ಟ್ ಮಾಡ್ಕೊಳ್ಬಹುದು. ವಿತ್ ಸೆಂಟ್ರಿ ಟೇಬಲ್ ಬರುತ್ತೆ. ಈ ಸೋಫಾ ನಿಮ್ಗೆ 80,000 ಆಗುತ್ತೆ. ವಿತ್ ಇದು ಕೂಡ
ನಿಮಗೆ ಟೀಕುಡ್ ಬೇಸ್ ಅನ್ನ ಯೂಸ್ ಮಾಡ್ತೇವೆ. ನಾರ್ಮಲ್ ಆಗಿ ಈಗ ಕೆಲವು ಸೋಫಾದಲ್ಲಿ ಲೆಗ್ ಮೇಲೆ ಸೋಫಾ ಕೂತ್ಕೊಂಡಿರುತ್ತೆ, ಇದು ಹಾಗಲ್ಲ, ಟೀಕುಡ್ ಬೇಸ್ ಮಾಡಿ ಅದ್ರ ಮೇಲೆ ಸೋಫಾ ಕೂತ್ಕೊಂಡಿರುತ್ತೆ. ಸ್ವಲ್ಪ ಬೇಸ್ ಇರೋ ಸೋಫಾಸ್ ಸ್ವಲ್ಪ ಸ್ಟ್ರೆಂತ್ ಜಾಸ್ತಿ ಆಗಿರುತ್ತೆ ನಿಮ್ಗೆ ಯೂಸ್ ಮಾಡಕ್ಕೆ. ಹಾಗೆ ನಿಮ್ಗೆ ಇನ್ನೊಂದು ಸೋಫಾ ತೋರಿಸಿದ್ರೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ, ಯಾಕಂದ್ರೆ ಸೋಫಾ ಕಂಬೇಡ್ ಅಂತ. ಈಗ ಕೆಲವರ ಮನೆಯಲ್ಲಿ ಸ್ವಲ್ಪ ಮಲ್ಗಕ್ಕೆಲ್ಲ ಜಾಗ ಶಾರ್ಟೇಜ್ ಇರುತ್ತೆ, ಒಂದು ಬೆಡ್ ಸೋಫಾ ಜೊತೆ ಬೆಡ್ ಕೂಡ ಆಗುವಂತ ಆಪ್ಷನ್ ಇರುತ್ತೆ ಇದರಲ್ಲಿ. ಹಾಗೆ ಇದ್ರ ಜೊತೆ ಸ್ಟೋರೇಜ್ ಕೂಡ ಇದೆ, ನೀವು ಬೇಕು ಅಂತ ಹೇಳಿದ್ರೆ ಈ ಕಡೆ ಸ್ಟೋರೇಜ್ ಕೂಡ ಇದೆ, ಏನಾದ್ರು ಸ್ಟೋರೇಜ್ ಬೇಕು ಅಂದ್ರೆ ಸ್ಟೋರೇಜ್ ಮಾಡಿಸ್ಕೊಳ್ಬಹುದು, ಸ್ಟೋರ್ ಕೂಡ ಮಾಡಿಸ್ಕೊಳ್ಬಹುದು. ಇದರಲ್ಲಿ ಕೂಡ ಕಸ್ಟಮೈಸೇಷನ್ ಇದೆ, ನೀವು ಸೈಜ್ ವೈಸ್ ಫ್ಯಾಬ್ರಿಕ್ ವೈಸ್ ಏನೇ ಕಸ್ಟಮೈಸೇಷನ್ ಬೇಕು ಅಂದ್ರೆ ಮಾಡಿಸ್ಕೊಡ್ತಾನೆ. ಇದು ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲೆಲ್ಲ 50-52 ಸಾವಿರಕ್ಕೆ ಸೇಲ್ ಮಾಡ್ತಾರೆ. ನಾನು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತೇನೆ, 45,000ಗೆ 3+ ಲಾಂಜರ್ ವಿತ್ ಸೋಫಾ ಕಂಬೇಡ್ ವಿತ್ ಸ್ಟೋರೇಜ್ ಕೊಡ್ತಾ ಇದ್ದಾರೆ. ಗ್ರೌಂಡ್ ಫ್ಲೋರ್ ಅಲ್ಲಿ ನಿಮ್ಗೆ ಎಲ್ಲ ಐಟಮ್ ಕೂಡ ತೋರಿಸಿದೆ, ಹಾಗೆ ವಿತ್ ಪ್ರೈಸ್ ಮೆಟೀರಿಯಲ್ ಕೂಡ ಹೇಳಿದೆ. ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ಕೂಡ ನಮ್ದು ಸೋಫಾನ ಇಟ್ಟಿದ್ದೇವೆ. ಇದರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಆಗೋದಾದ್ರೆ ಕಾರ್ನರ್ ಸೋಫಾ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದು ಕೂಡ ನಿಮ್ಗೆ ಮೋಲ್ಡೆಡ್ ಫೋಮ್ ಅನ್ನ ಯೂಸ್ ಮಾಡಿದ್ದೇನೆ ಸೋಫಾದಲ್ಲಿ. ನಿಮ್ಗೆ ಮೋಲ್ಡೆಡ್ ಫೋಮ್ ಏನಂತ ಹೇಳಿದ್ರೆ ಇದರಲ್ಲಿ ಲೈಫ್ ಎಲ್ಲ ತುಂಬಾ ಹೆವಿ ಆಗಿರುತ್ತೆ ನಿಮ್ಗೆ. ಈಗ ನಾರ್ಮಲ್ ಆಗಿ ಸೋಫಾಗೆಲ್ಲ 5 years ವ್ಯಾರಂಟಿ ಕೊಡುವಾಗ ಆ ಸೋಫಾ ಮಿನಿಮಮ್ ಒಂದು 8 to 10 years ಆದ್ರೂ ಮಿನಿಮಮ್ ಬರಬೇಕು. ನಾವು ಮಾರ್ಕೆಟ್ ಅಲ್ಲಿ ಹೇಳ್ತಾರೆ 5 ವರ್ಷ ಕೊಟ್ಬಿಟ್ರೆ ಮುಗೀತು, ಆ ತರ ಮೈಂಡ್ ಸೆಟ್ ಅಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ. ಯಾರೇ ತಗೊಳ್ಳಿ ಅವರು ಒಂದ್ ಪಾಪ ಅಷ್ಟೆಲ್ಲ ಇನ್ವೆಸ್ಟ್ ಮಾಡಿ ಒಂದು ಅಮೌಂಟ್, ಚಿಕ್ಕ ಅಮೌಂಟ್ ಕೂಡ ಇವಾಗ ಕಷ್ಟ ಆಗುತ್ತೆ. ನಮ್ದೀಗ ಈ ಸಲ ಲಕ್ಸುರಿ ಐಟಮ್ಸ್ ಇರುವಾಗ ಅಷ್ಟೆಲ್ಲ ಪೇ ಮಾಡಿ ತಗೊಳ್ಳುವಾಗ ಅವರಿಗೂ ವರ್ತ್ ಆಗಿರ್ಬೇಕು ಐಟಮ್. ಒಂದು 10-12 years ಲೈಫ್ ಬಂದ್ಬಿಟ್ರೆ ಅವರಿಗೂ ಒಂದು ಖುಷಿ ಆಗುತ್ತೆ, ಕೊಟ್ಟಿರೋ ಕಾಸಿಗೆ ವರ್ತ್ ಇದೆ ಅಂತ. ಇದು ಕಾರ್ನರ್ ಸೋಫಾ 10x8 ಬರುತ್ತೆ, ವಿತ್ ರೌಂಡ್ ಸೆಂಟರ್ ಟೇಬಲ್ ಬರುತ್ತೆ. ಸೆಂಟರ್ ಟೇಬಲ್ ರೌಂಡ್ ಬೇಕು, ಇಲ್ಲ ರೆಕ್ಟಾಂಗಲ್ ಬೇಕು, ಸ್ಕ್ವೇರ್ ಬೇಕು, ಅದು ಬೇಕಾದ್ರೆ ಕಸ್ಟಮೈಸೇಷನ್ ಸಿಗುತ್ತೆ. ಫ್ಯಾಬ್ರಿಕ್ ಎಲ್ಲ ನಿಮ್ಗೆ ಇದು ಮೈಕ್ರೋ ವೆಲ್ವೆಟ್ ಟೈಪ್ ಫ್ಯಾಬ್ರಿಕ್ಸ್ ಅನ್ನ ಯೂಸ್ ಮಾಡಿದ್ದೇವೆ, ಸ್ವಲ್ಪ ಸಾಫ್ಟ್ ಫೀಲಿಗೋಸ್ಕರ. ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ರೆಕ್ರಾನ್ಸ್ ಪಿಲ್ಲೋಸ್ ಬರುತ್ತೆ, ಇದೆಲ್ಲ ಫಿಕ್ಸ್ ಪಿಲ್ಲೋ ಇದೆ. ಬೇಡ ಲೂಸ್ ಪಿಲ್ಲೋ ಬೇಕು ಅಂದ್ರೆ ಕಸ್ಟಮೈಸೇಷನ್ ಮಾಡ್ಕೊಡ್ತಾನೆ. ಇದು ಪ್ರೈಸ್ 65,000 ಆಗುತ್ತೆ. ಹಾಗೆ ಇನ್ನೊಂದು ಸೋಫಾ ತೋರಿಸ್ತಾ ಇದ್ದೇವೆ, ನಾನು ನಿಮ್ಗೆ 7 ಮಾಡೆಲ್ ಅಂತ ಹೇಳ್ಬೋದು, ಯಾಕಂದ್ರೆ ಎದುರುಗಡೆ ನಿಮ್ಗೆ ವುಡನ್ 7 ಮಾಡೆಲ್ ತರ ನಾವು ನಿಮ್ಗೆ ಬೇಸ್ ಫ್ರೇಮ್ ಕೊಟ್ಟಿದ್ದೇವೆ. ಇದು ಫ್ಯಾಬ್ರಿಕ್ ವೈಸ್ ಹೋಗೋದಾದ್ರೆ ನಿಮ್ಗೆ ಇದು ಟರ್ಕಿಶ್ ಫ್ಯಾಬ್ರಿಕ್, ಸ್ವಲ್ಪ ಹೆವಿ ಟರ್ಕಿಶ್ ಇರುತ್ತೆ. ಇದರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ನಿಮ್ಗೆ ಸಾಫ್ಟ್ನೆಸ್ ಫೀಲ್ ಕೊಟ್ಟಿದ್ದೇವೆ, ಆ ತರ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇವೆ. ಥಿಕ್ನೆಸ್ ಎಲ್ಲ ತುಂಬಾ ನಿಮಗೆ 400-500 GSM ಇರುತ್ತೆ. ಫ್ಯಾಬ್ರಿಕ್ ಥಿಕ್ನೆಸ್ ಕೂಡ ಅಷ್ಟು GSM ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡ್ತವೆ. ಇದು ಕೂಡ ಮೀಡಿಯಂ ಸಾಫ್ಟ್ ಬರುತ್ತೆ. ಇದರಲ್ಲಿ 3 ಲಾಂಜರ್ ಬರುತ್ತೆ, 3-2 ಬರುತ್ತೆ, 3-2 ಡಿವೈಡರ್ ಸೆಂಟರ್ ಟೇಬಲ್ ಬರುತ್ತೆ. ಕಾರ್ನರ್ ಬೇಕು ಅಂದ್ರೆ ಕಾರ್ನರ್ ಕೂಡ ಮಾಡ್ತೇವೆ. ಈಗ ಪರ್ಟಿಕ್ಯುಲರ್ ಇದು 3+ ಲಾಂಜರ್ ಇದು ನಿಮ್ಗೆ 65,000ಗೆ ಕೊಡ್ತೇನೆ ಈ ಮಾಡೆಲ್ ಅಲ್ಲಿ. ಇದರಲ್ಲಿ ಸೆಂಟರ್ ಟೇಬಲ್ ಬೇಕು ಅಂದ್ರೆ ಆಡ್ ಮಾಡ್ಕೊಳ್ಬಹುದು, ಇಲ್ಲ ನೀವು ಇನ್ನೊಂದು 2 ಶೀಟ್ರೋ ಇಲ್ಲ 3 ಶೀಟ್ರೋ ಹೆಂಗ್ ಬೇಕಾದ್ರೂ ಆಡ್ ಮಾಡ್ಕೊಳ್ಬಹುದು. ಗ್ರೀನ್ ಕಲರ್ ಅಲ್ಲಿ ಚೆಸ್ಟರ್ ಫೀಲ್ಡ್ ಸೋಫಾ ಅಂತ, ಇದು ಮಿನಿ ಚೆಸ್ಟರ್ ಅಂತ ಹೇಳ್ಬೋದು, ಯಾಕಂದ್ರೆ ಕಂಪ್ಲೀಟ್ಲಿ ಚೆಸ್ಟರ್ ಯೂಸ್ ಮಾಡಿದ್ರೆ ಆ ಕಂಫರ್ಟ್ನೆಸ್ ಇರಲ್ಲ ಕೂತ್ಕೊಳ್ಳುವಾಗ, ಯಾಕಂದ್ರೆ ಬ್ಯಾಕ್ ಎಲ್ಲ ಲೋ ಆಗಿರುತ್ತೆ. ಇದು ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ಪಿಲ್ಲೋಸ್ ಆಗ್ಬಿಟ್ಟು ಚೆಸ್ಟರ್ ಅನ್ನ ಹ್ಯಾಂಡಲ್ ಅಲ್ಲಿ ಚೆಸ್ಟರ್ ಡಿಸೈನ್ ಅನ್ನ ಯೂಸ್ ಮಾಡಿದ್ದೇವೆ. ಈ ತರ ಡಿಸೈನ್ಸ್ ಎಲ್ಲ ಯೂಸ್ ಮಾಡ್ತೇವಲ್ಲ, ಇದೆಲ್ಲ ಚೆಸ್ಟರ್ ಫೀಲ್ಡ್ ಅಂತ ಹೇಳ್ತೇವೆ. ನೀವು ಸಾಫ್ಟ್ ಸೋಫಾದ ಸೀಟ್ ಅಲ್ಲಿ ನಿಮ್ಗೆ ಸಾಫ್ಟಿ ಫೋಮ್ ಅನ್ನ ಯೂಸ್ ಮಾಡಿದ್ದೇನೆ. ಬ್ಯಾಕ್ ನಿಮ್ಗೆ ರೆಕ್ರಾನ್ ಪಿಲ್ಲೋ, ಹಾಗೆ ನಿಮ್ಗೆ ಮೆಟೀರಿಯಲ್ ವೈಸ್ ನಿಮ್ಗೆ ವೆಲ್ವೆಟ್ ಮೆಟೀರಿಯಲ್ ಅನ್ನ ಯೂಸ್ ಮಾಡಿದ್ದೇವೆ. ಈಗ ನಾರ್ಮಲ್ ಆಗಿ ಮಾರ್ಕೆಟ್ ಅಲ್ಲಿ ವೆಲ್ವೆಟ್ ಕೂಡ ಹೇಳ್ತಾರೆ, ತುಂಬಾ ತಿನ್ನಾಗಿರೋದು 100 GSM 150 GSM ಯೂಸ್ ಮಾಡ್ತೇವೆ. ನಾವು ಮಿನಿಮಮ್ ನಾವು ಫ್ಯಾಬ್ರಿಕ್ ಇರೋದೇ 250-300 GSM ಇದು ಫ್ಯಾಬ್ರಿಕ್ ಅನ್ನು ಯೂಸ್ ಮಾಡ್ತೇವೆ. ಇದು ಕೂಡ ಪ್ರೀಮಿಯಂ ವೆಲ್ವೆಟ್ ಬರುತ್ತೆ ನಿಮ್ಗೆ. ಅದಕ್ಕೂ 3+2+ ಸೆಂಟರ್ ಟೇಬಲ್ಸ್ ಬರುತ್ತೆ. ಇದು ನಿಮ್ಗೆ 70,000ಗೆ ಕೊಡ್ತಾನೆ ಈ ಸೋಫಾನ. ಹಾಗೆ ಇನ್ನೊಂದು ರಿಕ್ಲೈನರ್ ಸೋಫಾ ಬರುತ್ತೆ. ಈಗ ಮ್ಯಾನುವಲ್ ರಿಕ್ಲೈನರ್ ಇರುತ್ತೆ ಇದು. ಈಗ ರಿಕ್ಲೈನರ್ ಅಲ್ಲೇ ಸ್ವಲ್ಪ ಬೇಸಿಕ್ ಮಾಡೆಲ್ ಅಂತ ಹೇಳ್ಬೋದು ನಾನು ಹೇಳೋಕೆ ಹೋದ್ರೆ ನಿಮ್ಗೆ. ಇದು 3+2 ಬರುತ್ತೆ, ಇಲ್ಲ 3+2+1 ಬರುತ್ತೆ, 3-2-2 ಬರುತ್ತೆ, ಇಲ್ಲ ಖಾಲಿ 3 ಶೀಟರ್ ಬೇಕು ಅಂದ್ರೂ ಸಿಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದರಲ್ಲಿ 4 ರಿಕ್ಲೈನರ್ ಇದೆ. 2 ಶೀಟರ್ ಅಲ್ಲಿ 2 ರಿಕ್ಲೈನರ್ ಇದೆ, 3 ಶೀಟರ್ ಅಲ್ಲಿ 2 ರಿಕ್ಲೈನರ್ ಇದೆ. ಮಿಡ್ಲ್ ಸೀಟ್ ಅಲ್ಲಿ ನಿಮ್ಗೆ ನಾನ್ ರಿಕ್ಲೈನರ್ ಇರುತ್ತೆ, ಇದು ನಾರ್ಮಲ್ ಸಿಟ್ಟಿಂಗ್ ಮಾತ್ರ ಇರುತ್ತೆ. ಇದು 3+2 ನಿಮ್ಗೆ 85,000 ಇದೆ. ಇದರಲ್ಲಿ ಕೂಡ ಕಲರ್ ಆಪ್ಷನ್ಸ್ ಇದೆ, ನೀವು ಬೇರೆ ಕಲರ್ ಬೇಕು, ನನಗೆ ಸ್ವಲ್ಪ 3-1-1 ಬೇಕು, ಆ ಥರ ಕಸ್ಟಮೈಸೇಷನ್ ಏನು ಬೇಕಾದರೂ ಮಾಡಿಸ್ಕೊಡ್ತಾರೆ. ಈಗ ನಾವು ಹೇಳಿದ್ರೆ ಡಿಸ್ಪ್ಲೇ ಐಟಮ್ ಎತ್ಕೊಂಡು ಹೋಗಿ, ಇಲ್ಲ ಇದೇ ಕಲರು, ಇದರಲ್ಲಿ ಆಪ್ಷನ್ಸ್ ಇರಲ್ಲ, ಇದೇ ಸೇಮ್ ಕಲರೇ ಬೇರೆ ಪೀಸ್ ಸಿಗುತ್ತೆ, ಆ ಥರ ಏನಿಲ್ಲ. ಯಾವ ಕಲರ್ ಬೇಕು, ಯಾವ ಫ್ಯಾಬ್ರಿಕ್ ಬೇಕು ಮಾಡಿಸ್ಕೊಳ್ಳಿ. ಈಗ ಫ್ಯಾಬ್ರಿಕ್ ವೈಸ್ ಹೋಗುವಾಗ ಏನಾದ್ರು ಡಿಫ್ರೆಂಟ್ ಸ್ವಲ್ಪ ಕಾಸ್ಟ್ಲಿ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅದ್ರದ್ದು ಏನೋ ಸ್ವಲ್ಪ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಅದ್ರ ಪೇ ಮಾಡಕ್ ಸಿಗುತ್ತೆ ನಿಮಗೆ. ಹಾಗೆ ಇಷ್ಟೊತ್ತವರೆಗೆ ನಿಮ್ಗೆ ಎಲ್ಲಾ ಪ್ರೀಮಿಯಂ ತೋರಿಸ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ಇರಲಿ ಅಂತ ಒಂದು ಕಾರ್ನರ್ ಸೋಫಾನ ಬಜೆಟ್ ಫ್ರೆಂಡ್ಲಿ ಆಗಿ ಮಾಡಿದ್ದೇವೆ. ಕ್ವಾಲಿಟಿ ವೈಸ್ ಹೋಗೋದಾದ್ರೆ ಮತ್ತೆ ಹಾಗೆ ಇನ್ನೊಂದು ಇರ್ಬೋದು, ಕ್ವಾಲಿಟಿ ಅಂತ ಹೇಳ್ತಿರತ್ತ. ನಾನು ಹೇಳೋದು ನೀವು ಬಂದು ನೋಡಿ, ಪುನಃ ಹೇಳ್ತಾ ಇದ್ದೇನೆ, ನೀವು ಬಂದು ನೋಡಿ, ಫಿನಿಶಿಂಗ್ ನೋಡಿ. ಕ್ವಾಲಿಟಿ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ, ಲೈಫ್ ನಾವು ವ್ಯಾರಂಟಿ ಕೊಡ್ತೇನೆ, ನಿಮ್ಗೆ ಪ್ರಾಬ್ಲಮ್ ಇರಲ್ಲ. ಆ ಫಿನಿಶಿಂಗ್ ನೋಡಿ, ಈಗ ಬಾಕ್ಸ್ ಆಗಲಿ, ಸಿಟ್ಟಿಂಗ್ ಫಿನಿಶಿಂಗ್ ಆಗಲಿ, ಸ್ಟಿಚಿಂಗ್ ಆಗಲಿ, ಅದೆಲ್ಲ ಡಿಪೆಂಡ್ ಆಗುತ್ತೆ ಸೋಫಾ. ಈಗ ಇದು ಸೋಫಾ ಬರುತ್ತೆ 10x8 ಸೈಜ್ ಇದು. ಹಾಗೆ ಸೆಂಟರ್ ಟೇಬಲ್ಸ್ ಬರುತ್ತೆ. ಹಾಗೆ ಇದರಲ್ಲಿ 2 ಸ್ಟೂಲ್ಸ್ ಬರುತ್ತೆ.
ಇದು ಫುಲ್ ಸೆಟ್ಟು ನಾನು ನಿಮಗೆ 55,000ಕ್ಕೆ ಪ್ಯಾಕೇಜಲ್ಲಿ ಕೊಡ್ತೇನೆ. ಓಕೆ. ಹಾಗೆ ನಿಮಗೆ ಇನ್ನೊಂದು ಹೋಗೋದಾದ್ರೆ ಸ್ವಲ್ಪ ಪ್ರೀಮಿಯಂ ಸೋಫಾ ಬರುತ್ತೆ. ಇದು ಕೂಡ ಲೋ ಹೈಟ್ ಸೋಫಾ. ನಾರ್ಮಲ್ ಮನೆಯಲ್ಲಿ ಕೂಡ ಲಕ್ಸುರಿ ಸೋಫಾನ ಯೂಸ್ ಮಾಡಬಹುದು ಅನ್ನೋದು ನಾವು ತೋರಿಸ್ಕೊಡ್ತೇವೆ. ಮಿಸ್ಟರ್ ಸೋಫಾದಲ್ಲಿ ನಿಮಗೆ ಅದೊಂದು ತೋರಿಸ್ಕೊಡ್ತೇವೆ. ಇದು 3+2 ಬರುತ್ತೆ. ಈಗ ಇದರಲ್ಲಿ ಕೂಡ ನಿಮಗೆ ಸಾಫ್ಟಿ ಫೋಮ್ ಅನ್ನು ಯೂಸ್ ಮಾಡಿದ್ದೇವೆ. ಬ್ಯಾಕ್ ಹೆಡ್ ರೆಸ್ಟ್ ನಿಮಗೆ ಫೋಲ್ಡಿಂಗ್ ಬರುತ್ತೆ. ಫ್ಯಾಬ್ರಿಕ್ ವೈಸ್ ಹೋಗೋದಾದ್ರೆ ಇದು ಮೈಕ್ರೋ ಇಂಪೋರ್ಟೆಡ್ ಫ್ಯಾಬ್ರಿಕ್ ಅಂತ ಯೂಸ್ ಮಾಡ್ತೇವೆ. ಸ್ಟೀಲ್ ಕೆಳಗಡೆ ಇದೆಲ್ಲ ಬೇಸ್ ಪ್ಯೂರ್ ಸ್ಟೀಲ್ ಅಲ್ಲಿ ಮಾಡಿದ್ದು. ಈ ಲೆಗ್ಸೇ ನಿಮಗೆ ಆಲ್ಮೋಸ್ಟ್ ಕಾಸ್ಟ್ಲಿಸ್ಟ್ ಲೆಗ್, ಯಾಕಂದ್ರೆ ಇದು ಕಸ್ಟಮೈಸ್ ಮಾಡಿಸೋದಿಲ್ಲ, ಲೆಗ್ಸ್ ರೆಡಿಮೇಡ್ ಸಿಗುವಂತದ್ದಲ್ಲ. ಇದ್ರ ಪ್ರೈಸ್ 3+2 ನಿಮಗೆ 95,000 ಕೊಡ್ತಾನೆ. ಸಿಂಪಲ್ ಸೋಫಾ ಇದು ನಿಮಗೆ 9/7 ಬರುತ್ತೆ ಸೈಜು. ಆಲ್ಮೋಸ್ಟ್ ಇದರಲ್ಲಿ ಏನಾದ್ರು ಸ್ವಲ್ಪ ಕಸ್ಟಮೈಸೇಷನ್ ಬೇಕು ಅಂದ್ರೆ ಮಾಡಿಸ್ಕೊಡ್ತಾನೆ. ಅದರಲ್ಲೂ ಹಾಗೆ 2-2-1 ಕಾರ್ನರ್ ಬರುತ್ತೆ. ಇದ್ರ ಪ್ರೈಸ್ ನಿಮಗೆ 50,000 ಕೊಡ್ತಾನೆ. ಅದೇ ಹಾಗಂತ ಹೇಳಿ ಏನೋ ಬಜೆಟ್ ಫ್ರೆಂಡ್ಲಿ ಮಾಡಿದ್ದಾರೆ, ಮೆಟೀರಿಯಲ್ ಕಡಿಮೆ ಹಾಕಿದಾರ, ಏನಿಲ್ಲ. ಇದಕ್ಕೂ ಕೂಡ ನಿಮಗೆ 5 ವರ್ಷ ವ್ಯಾರಂಟಿ ಕೂಡ ಕೊಡ್ತಾನೆ. ಹಾಗೆ ಇನ್ನೊಂದು ಸೋಫಾ ತೋರಿಸ್ತೇನೆ ನೋಡಿ ನಿಮಗೆ. ಇದು ಬ್ಯಾಕ್ ಎಲ್ಲ ಹೈಟ್ ಬರುವಂತ ಸೋಫಾ. ನಿಮಗೆ ಕೂತ್ಕೊಂಡು ಹೆಡ್ ರೆಸ್ಟ್ ಏನು ಬೇಕಂತ ಇಲ್ಲ, ಬ್ಯಾಕ್ ಹೈಟ್ ಆಗೇ ಇರುತ್ತೆ. ಮೆಟೀರಿಯಲ್ ಎಲ್ಲ ನಿಮಗೆ ಸ್ವೇಡ್ ಫ್ಯಾಬ್ರಿಕ್ ಅಲ್ಲಿ ನಿಮಗೆ ವೆಲ್ವೆಟ್ ಫಿನಿಶ್ ಅನ್ನ ಯೂಸ್ ಮಾಡಿದ್ದಾರೆ. ಸ್ವಲ್ಪ ಫ್ಯಾಬ್ರಿಕ್ ವೈಸ್ ಪ್ರೀಮಿಯಂ ಆಗಿರುತ್ತೆ. ಲೆಗ್ಸ್ ಎಲ್ಲ ನಿಮಗೆ ಇದು ಟೀಕುಡ್ ಲೆಗ್ ಅನ್ನ ಯೂಸ್ ಮಾಡಿದ್ದಾನೆ. ಮೇಲ್ಗಡೆ ನಿಮಗೆ ಕೆಳಗಡೆ ನಿಮಗೆ ಬೇಸ್ ಫೋಮ್ ನಿಮಗೆ ಹಾರ್ಡ್ ಫೋಮ್ ಅನ್ನು ಯೂಸ್ ಮಾಡಿ, ಮೇಲ್ಗಡೆ 3 ಇಂಚು ಸಾಫ್ಟಿ ಫೋಮ್ ಅನ್ನು ಯೂಸ್ ಮಾಡ್ತಾರೆ. ಮಾಡೆಲ್ ನೋಡೋಕೆ ನಿಮ್ಗೆ ತುಂಬಾ ಸಿಂಪಲ್ ಆಗಿದೆ, ಬಟ್ ಅಷ್ಟೇ ಲೈಫ್ ಕೂಡ ಚೆನ್ನಾಗಿದೆ, ಕಂಫರ್ಟ್ ಕೂಡ ಚೆನ್ನಾಗಿದೆ. ನಾನು ಎಲ್ಲಾ ಸೋಫಾನು ನೀವು ಹೇಳ್ಬೋದು ಕಂಫರ್ಟ್ ಇದೆ, ಹಂಗಿದೆ, ಹೀಗಿದೆ ಅಂತ. ನನ್ನ ಪ್ರಾಡಕ್ಟ್ ನಾನು ಹೇಳಬೇಕು, ನಾನು ಹಂಗೆ ಹೇಳಕ್ ಹೋಗಲ್ಲ. ನೀವು ಬಂದು ನೋಡಿ ಕೂತ್ಕೊಂಡು ಯಾವ ಮಾಡೆಲ್ ಇಷ್ಟ ಆಗುತ್ತೆ, ಯಾವ ಮಾಡೆಲ್ ಅಲ್ಲಿ ಏನೇನು ಚೇಂಜಸ್ ಬೇಕು ಮಾಡಿಸ್ಕೊಳ್ಳಿ. ನಾನು ಮಾಡ್ಕೊಡಕ್ ನಾನು ರೆಡಿ ಇದ್ದೇನೆ, ತಗೊಳಕ್ ನೀವು ರೆಡಿ ಇರಿ. 3 ಸೀಟರ್ 2 ಸೀಟರ್ ಡಿವೈಡರ್ ಇದು 65,000ಗೆ ಕೊಡ್ತಾನೆ ಈ ಸೋಫಾನ. ಇದರಲ್ಲಿ ಸೆಂಡಿ ಟೇಬಲ್ಸ್, ಈಗ ಮ್ಯಾಚಿಂಗ್ ಸೆಂಡಿ ಟೇಬಲ್ಸ್ ಬೇಕು ಅಂದ್ರೆ ಮಾಡ್ಕೊಡ್ತೇವೆ. ಅದೇನು ಕಾಸ್ಟ್ ಇದೆ ಅದು ಪೇ ಮಾಡಿದ್ರೆ ಆಯ್ತು. ಹಾಗೆ ಇನ್ನೊಂದು ಸೋಫಾ ಇದೆ ನಿಮಗೆ. ಆಲ್ರೆಡಿ ಒಂದು ಲಾಂಜರ್ ಸೋಫಾ ತೋರಿಸಿದ್ದೇನೆ ನಿಮಗೆ ಫಸ್ಟ್ ಫ್ಲೋರ್ ಅಲ್ಲೇ. ಅದೇ ಸೇಮ್ ಮಾಡೆಲ್ ಅಲ್ಲಿ 3-2 ಡಿವೈಡರ್ ಪ್ಲಸ್ ಸೆಂಡಿ ಟೇಬಲ್ಸ್ ಬರುತ್ತೆ. ಇದು ಫುಲ್ ಪ್ಯಾಕೇಜ್. ಇದು ಒಂದು ಟೈಪ್. ಬಟ್ಟೆ ವೈಸ್ ಹೋಗೋದಾದ್ರೆ ಇದೆಲ್ಲ ಇದು ಇಂಪೋರ್ಟೆಡ್ ಟರ್ಕಿಶ್ ಫ್ಯಾಬ್ರಿಕ್ಸ್ ಎಲ್ಲ ಬರುತ್ತೆ. ಸ್ವಲ್ಪ ನಿಮ್ಗೆ ಸಾಫ್ಟ್ನೆಸ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ಈ ಸೋಫಾದಲ್ಲಿ. ಇದು 3-2 ಡಿವೈಡರ್ ಪ್ಲಸ್ ಸೆಂಟರ್ ಟೇಬಲ್ ನಿಮ್ಗೆ 95,000 ಕೊಡ್ತಾನೆ. ಹಾಗೆ ಇನ್ನೊಂದು ಲೆದರ್ ಸೋಫಾ. ಈಗ ಸ್ಟೋರಿ ನೀವು ತೋರಿಸಿದ ಎಲ್ಲ ಫ್ಯಾಬ್ರಿಕ್ ಸೋಫಾ ತೋರಿಸ್ತಾ ಇದ್ದೀರಾ, ಲೆದರ್ ಕೂಡ ಬೇಕು ಅಂತ ಇರೋರು ಇದ್ದಾರೆ. ಲೆದರ್ ಕಾನ್ಸೆಪ್ಟ್ ಇದು ಪ್ಯೂರ್ ಲೆದರ್, ಬಾಡಿ ಟಚ್ ಲೆದರ್ ಅನ್ನ ಯೂಸ್ ಮಾಡಿದ್ದೇವೆ. ಬಾಡಿ ಟಚ್ ಅಂದ್ರೆ ಏನಂತ ಹೇಳಿದ್ರೆ ಸೀಟು ಬ್ಯಾಕ್ ಮತ್ತೆ ಇಲ್ಲಿ ಹ್ಯಾಂಡಲ್ ಅಂದ್ರೆ ನಮ್ಮ ಬಾಡಿ ಕೂತವಾಗ ಎಲ್ಲೆಲ್ಲ ಟಚ್ ಆಗುತ್ತೆ ಅದೆಲ್ಲ ಪ್ಯೂರ್ ಲೆದರ್ ಅನ್ನ ಯೂಸ್ ಮಾಡ್ತೇವೆ, ಜೆನ್ವಿನ್ ಲೆದರ್ ಅನ್ನ. ಈ ಸೈಡಿಗೆಲ್ಲ ಏನಾಗುತ್ತೆ ಅದೆಲ್ಲ ನಿಮ್ಗೆ ಆರ್ಟಿಫಿಷಿಯಲ್ ಲೆದರ್ ಅನ್ನ ಯೂಸ್ ಮಾಡಿದ್ದೇವೆ. ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ. ಸೈಜ್ ವೈಸ್ ಪ್ಯಾಟರ್ನ್ ವೈಸ್ ಏನೋ ಚೇಂಜಸ್ ಬೇಕು ಅಂದ್ರೆ ಮಾಡಿಸ್ಕೊಡ್ತಾನೆ. ಲಾಂಜರ್ ಬೇಕು, ಕಾರ್ನರ್ ಬೇಕು, 3-2 ಬೇಕು, 3-1-1 ಬೇಕು ಅಂದ್ರೆ ಸಿಗುತ್ತೆ. ಇದು 3-2-1 ಇದು ನಿಮ್ಗೆ 1,25,000 ಕೊಡ್ತಾ ಇದ್ದಾನೆ. ಹಾಗೆ ಇನ್ನೊಂದು ಲಾಂಜರ್ ಸೋಫಾ ತೋರಿಸ್ತಾ ಇದ್ದೇವೆ. 3 ಸೀಟರ್ ಪ್ಲಸ್ ಲಾಂಜರ್ ಪ್ಲಸ್ ಸೆಂಟರ್ ಟೇಬಲ್ ಮತ್ತೆ 2 ಸ್ಟೂಲ್ಸ್ ಬರುತ್ತೆ. ಇದರಲ್ಲಿ 2 ಪಫೀಸ್ ಇದೆ. ಅದು ಕೂಡ ಇದು ಕೂಡ ಕಸ್ಟಮೈಸೇಷನ್, ಕಲರ್ ವೈಸ್ ಸೈಜ್ ವೈಸ್ ಎಲ್ಲದೂ ಕಸ್ಟಮೈಸೇಷನ್ ಇದೆ. ಫ್ಯಾಬ್ರಿಕ್ ವೈಸ್ ಎಲ್ಲ ನಿಮಗೆ ಮೈಕ್ರೋ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇನೆ. ಫೋಮ್ ವೈಸ್ ಎಲ್ಲ 40 ಡೆನ್ಸಿಟಿ ಎಲ್ಲ ಕೂಡ 5 ವರ್ಷ ವ್ಯಾರಂಟಿ ಇರುತ್ತೆ. ಇದು ಕೂಡ ನಿಮಗೆ ಪ್ರೈಸ್ ವೈಸ್ ಕಂಪೇರ್ ಮಾಡಕ್ ಹೋದ್ರೆ ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಇದೆ. 85,000ಕ್ಕೂ ಈ ತರ ಮಾಡೆಲ್ಸ್ ಅನ್ನ ಸೇಲ್ ಮಾಡ್ತಾರೆ. ಯಾಕಂದ್ರೆ ಶೈ ಬ್ಯಾಕ್ ಮಾಡೆಲ್ ಅಂದ್ರೆ 85,000ಕ್ಕೆ ಸೇಲ್ ಮಾಡ್ತಾರೆ. ನಾನು ನಿಮಗೆ 68,000ಗೆ ಇದು ಫುಲ್ ಪ್ಯಾಕೇಜ್ ಕೊಡ್ತಾ ಇದ್ದೇನೆ. ಸೆಂಟರ್ ಟೇಬಲ್ ಜೊತೆ 2 ಸ್ಟೂಲ್ ಮತ್ತೆ ಸೋಫಾ ಕೂಡ ಕೊಡ್ತಾ ಇದ್ದೇವೆ. ಇದು ಕೂಡ ಹಾಗೆ ಟರ್ಕಿಶ್ ಫ್ಯಾಬ್ರಿಕ್ ಅನ್ನ ಯೂಸ್ ಮಾಡಿದ್ದೇವೆ. ಈಗ ನಾವು ಟರ್ಕಿಶ್ ಅಂದ್ರೆ ಕೂಡ ಡೌಟ್ ಆಗುತ್ತೆ ಯಾವ ಟೈಪ್ ಆಫ್ ಟರ್ಕಿಶ್ ಅಂದ್ರೆ ಫ್ಯಾಬ್ರಿಕ್. ಈ ಮನೆಯಲ್ಲಿ ಟವಲ್ಸ್ ಬರುತ್ತೆ, ಟರ್ಕಿಶ್ ಟವಲ್ಸ್ ಅಂತ ಬರುತ್ತೆ, ನಾವು ಯೂಸ್ ಮಾಡ್ತಾರೆ ಬಾತ್ ಮಾಡುವಾಗ. ಆ ತರ ಫ್ಯಾಬ್ರಿಕ್ ಇದು. ನೀವು ಇಲ್ಲಿ ಬಂದ್ರೆ ಗೊತ್ತಾಗುತ್ತೆ, ಫೀಲ್ ಮಾಡ್ಕೊಂಡು ನೋಡ್ಬೋದು. ಇದರಲ್ಲೂ ಕೂಡ ಕಲರ್ ಆಪ್ಷನ್ಸ್ ಇದೆ. ಏನು ವೈಟೇ ತಗೊಳ್ಬೇಕಂತ ಇಲ್ಲ, ನೀವು ಬೇರೆ ಮಲ್ಟಿ ಕಲರ್ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಇದು 3+2 ನಿಮ್ಗೆ 85,000 ಬರುತ್ತೆ. ಯಾಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳಿದ್ರೆ ಒಂದು ಫ್ಯಾಬ್ರಿಕ್ ಇಂದ ಇನ್ನೊಂದು ಒಳಗಡೆ ಮೋಲ್ಡೆಡ್ ಫೋಮ್ ಯೂಸ್ ಮಾಡಿದ್ದೇನೆ. ಸೀಟಲ್ಲ ನಿಮ್ಗೆ ಸಾಫ್ಟಿ ಮೋಲ್ಡೆಡ್. ಹಾಗೆ ಸೈಡ್ ಅಲ್ಲಿ ಇದೆಲ್ಲ ಯೂಸ್ ಮಾಡ್ತೇವೆ. 3 ಲೇಯರ್ ಹ್ಯಾಂಡಲ್ಸ್ ಇದೆಲ್ಲ ಟೀಕುಡ್. ಅದೇ ಕೆಳಗಡೆ ಬೇಸ್ ಕೂಡ ಟೀಕುಡ್ ಬೇಸ್ ಮೇಲೆ ಇದು ಸೋಫಾ ಕೂತ್ಕೊಂಡಿರುತ್ತೆ. ಆದ್ರಿಂದ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ಸ್ಬಹುದು ನಿಮ್ಗೆ. ಆ ಮೆಟೀರಿಯಲ್ಗೆ ಏನಿದೆ ಅದು 100% ವರ್ತ್ ಆಗಿದೆ. ಹಾಗೆ ಇನ್ನೊಂದು ಸೋಫಾ ಇದೆ ಗ್ರೀನ್ ಕಲರ್ ಅಲ್ಲಿ. ಇದು ಕೂಡ ಕಾನ್ಸೆಪ್ಟ್ ಆಲ್ಮೋಸ್ಟ್ ಈಗ ಎಲ್ಲ 3-2 ಡಿವೈಡರ್ ಕಾನ್ಸೆಪ್ಟ್ ಯಾಕೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಸಿಟ್ಟಿಂಗ್ ಮುಂಚೆ ಇರ್ತಿತ್ತು 5 ಸೀಟರ್ ಅಂತ 3-1-1 3-2 ಈ ತರ ತಗೊಳ್ತಾ ಇದ್ರು. ಇವಾಗ ಜನ ಜಾಸ್ತಿ ಬರ್ತಾರೆ, ಗೆಸ್ಟ್ ಬರ್ತಾರೆ, ಈ ತರ ಇರೋದ್ರಿಂದ ಸಿಟ್ಟಿಂಗ್ ಕೆಪಾಸಿಟಿ ಜಾಸ್ತಿ ಬೇಕು. ಆದ್ರೆ ಸೈಜ್ ನಮ್ಮ ಮನೆಯಲ್ಲಿ ಕಡಿಮೆ ಇದೆ. ಆ ಪರ್ಪಸ್ ಈಗೆಲ್ಲ ಈ ತರ ಡಿವೈಡರ್ ಹಾಕೊಂಡ್ಬಿಟ್ರೆ 2 ಪೀಪಲ್ ಆರಾಮಾಗಿ ಕೂತ್ಕೊಳ್ಬಹುದು. ಹಾಗೆ ನೀವು ಮಲಗು ರಿಲ್ಯಾಕ್ಸ್ ಮಾಡೋದಿದ್ರೆ ಆರಾಮಾಗಿ ಮಲಗಿ ರಿಲ್ಯಾಕ್ಸ್ ಮಾಡ್ಕೊಳ್ಬಹುದು. ಇದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಈಗ ಡಿವೈಡರ್ ಕಾನ್ಸೆಪ್ಟ್ ಜಾಸ್ತಿಯಾಗಿ ನಡೀತಾ ಇದೆ. ಡಿವೈಡರ್ ಬೇಡ ನನಗೆ 2-2ನೇ ಬೇಕು ಅಂದ್ರೂ ಕೂಡ ಸಿಗುತ್ತೆ. ಇದು 3+2+ ಡಿವೈಡರ್ ಬರುತ್ತೆ. ಇದು ಪ್ಯಾಕೇಜ್ ಪ್ರೈಸ್ ಬರುತ್ತೆ. ಆಕ್ಚುಲಿ 65,000ಗೆ ಇದು ಫುಲ್ ಸೆಟ್ ಸಿಗುತ್ತೆ ನಿಮಗೆ.
ಹಾಗೆ ಇಷ್ಟೊತ್ತರಿ ನಿಮ್ಗೆ ಕುಶನ್ ಸೋಫಾನೇ ತೋರಿಸ್ತಾ ಇದ್ದೆ. ಹಾಗೆ ಈಗ ನಾವು ವುಡನ್ ಸೋಫಾಗೆ ಹೋಗ್ಬಿಡೋಣ. ಯಾಕಂದ್ರೆ ಇವಾಗ ವುಡನ್ ಸ್ವಲ್ಪ ಕಡಿಮೆ ಮಾರ್ಕೆಟ್ ಇದೆ. ಕಸ್ಟಮರ್ಸ್ ಯಾಕಂದ್ರೆ ಇಂಟೀರಿಯರ್ ಮಾಡೋದ್ರಿಂದ ವುಡನ್ ಕಾನ್ಸೆಪ್ಟ್ ಕಡಿಮೆ ಆಗಿದೆ. ಬಟ್ ಆದ್ರೆ ಕೆಲವರು ಅದು ವುಡನ್ ಬೇಕು ಅನ್ನೋರು ಇದ್ದಾರೆ. ಅವರಿಗೋಸ್ಕರ ಪ್ರೀಮಿಯಮೇ ನಾನು ಆ ತರ ವುಡನ್ ಇಟ್ಟಿದೆ ಅಂತ ಯಾವ್ದೋ ಒಂದು ಡಿಸೈನ್ ಕಲರ್ ಯಾವ್ದೋ ಒಂದು ಇದ್ರ ಕಲರ್ ಎಲ್ಲ ಇಡಕ್ ಹೋಗ್ಲಿಲ್ಲ ಡಿಸೈನ್ಸ್. ಈಗ ಫೋಮ್ ವೈಸ್ ಹೋಗೋದಾದ್ರೆ 8 ಇಂಚ್ ಫೋಮ್ ಅನ್ನ ಯೂಸ್ ಮಾಡ್ತೇವೆ ಸೀಟ್ ಅಲ್ಲಿ. ಬ್ಯಾಕ್ ಅಲ್ಲಿ ನಿಮ್ಗೆ 6 ಇಂಚ್ ಫೋಮ್ ಯೂಸ್ ಆಗುತ್ತೆ. ಇದೆಲ್ಲ ರಿಮೂವಬಲ್ ಕುಶನ್ಸ್ ಇರುತ್ತೆ. ನೀವು ಬೇಕು ಅಂತ ಹೇಳಿದ್ರೆ ರಿಮೂವ್ ಮಾಡ್ಕೊಳ್ಬಹುದು. ಇದೆಲ್ಲ ವುಡ್ ಎಲ್ಲ ಯೂಸ್ ಮಾಡೋದು ಟೀಕುಡ್ ಯೂಸ್ ಆಗುತ್ತೆ. ಫುಲ್ ಕಂಪ್ಲೀಟ್ಲಿ ಸಾಲಿಡ್ ವುಡ್ ಬರುತ್ತೆ. ಇದು ವುಡ್ಡಿಗೆಲ್ಲ ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. ಫೋಮು ನಿಮ್ಗೆ 5 ವರ್ಷ ವ್ಯಾರಂಟಿ ಇರುತ್ತೆ. ಇದರಲ್ಲೂ ಕೂಡ ಕಸ್ಟಮೈಸೇಷನ್ ಏನಂತ ಹೇಳಿದ್ರೆ 311 ಸಿಗುತ್ತೆ, 322 ಸಿಗುತ್ತೆ, 321 ಸಿಗುತ್ತೆ. ಈ ತರ ಕಸ್ಟಮೈಸೇಷನ್ ಕೂಡ ಸಿಗುತ್ತೆ. ಮತ್ತೆ ನಿಮ್ಗೆ ವುಡನ್ ಪಾಲಿಶ್ ಕಲರ್ಸ್, ಕುಶನ್ ಕಲರ್ಸ್ ಇದೆಲ್ಲ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಸಿಗುತ್ತೆ. ಇದು 321 ನಿಮ್ಗೆ 85,000 ಕೊಡ್ತಾ ಇದ್ದಾನೆ. ಈಗ ನೀವು ಅನ್ಕೊಳ್ಬಹುದು ವುಡನ್ ಸೋಫಾ ಅಷ್ಟು ಕಾಸ್ಟ್ಲಿ ಇರಲ್ಲ, 35,000 ಸಿಗುತ್ತಲ್ಲ ಸರ್. ಆ ತರ ವುಡ್ ನನ್ನ ಹತ್ರ ಇಲ್ಲ. ನಾನು ಆ ತರ ವುಡ್ ಸೇಲ್ ಮಾಡಕ್ಕೂ ಹೋಗಲ್ಲ. ಮತ್ತೆ ನಿಮ್ಗೆ ಮಾಡೆಲ್ ಲುಕ್ ಬೇಕು. ಈಗ ವುಡ್ ಅಂತ ಹೇಳಿದ್ರೆ ಓಲ್ಡ್ ಪ್ಯಾಟರ್ನ್ ಅಲ್ಲಿ ವುಡ್ ಇರುತ್ತೆ. ಆ ತರ ಡಿಸೈನ್ಸ್ ನನ್ನ ಹತ್ರ ಇಲ್ಲ. ಹಾಗೆ ಇನ್ನೊಂದು ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದಾನೆ ನೋಡಿ. ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಬಜೆಟ್ ಕಡಿಮೆ ಬರುತ್ತೆ. ಇದರಲ್ಲಿ ಸೀಟಲ್ಲಿ ಫೋಮ್ ಯೂಸ್ ಮಾಡ್ತೇವೆ. ಬ್ಯಾಕ್ ಅಲ್ಲಿ ರೆಕ್ರಾನ್ ಪಿಲ್ಲೋಸ್ ಇದೆ. ಇದು ಕೂಡ ಕಸ್ಟಮೈಸೇಷನ್ ಸೈಜು ನಿಮ್ಗೆ ಪ್ಯಾಟರ್ನ್ ವೈಸ್ ನನಗೆ ಈ ತರ ಬೇಡ 311 ಬೇಕು 32 ಬೇಕು ಅಂತ ಹೇಳಿದ್ರು ಸಿಗುತ್ತೆ. ಅದು ಕೂಡ ಮಾಡಿಸ್ಕೊಡ್ತಾನೆ. ಇದು 3 ಸೀಟರ್ ಪ್ಲಸ್ 2 ಸೀಟರ್ ಪ್ಲಸ್ ಸಿಂಗಲ್ ಸೀಟರ್ ಬರುತ್ತೆ. ಇದು ನಿಮ್ಗೆ 75,000 ಕೊಡ್ತಾನೆ. ಇದು ಕೂಡ ಫುಲ್ ಟೀಕುಡ್ ಐಟಮ್ಸ್. ಈಗ ವುಡ್ ಅಲ್ಲಿ ತುಂಬಾ ಕಡಿಮೆಗೆ ಬೇಕು ಅಂದ್ರೂ ಸಿಗುತ್ತೆ. ಕಾರ್ವಿಂಗ್ ಡಿಸೈನ್ಸ್ ಆ ತರ ಬೇಸ್ ಎಲ್ಲ ಸಿಗುತ್ತೆ. ಬಟ್ ನನ್ನ ಹತ್ರ ಇಲ್ಲ. ನಾನು ಸ್ವಲ್ಪ ಮಾಡರ್ನ್ ಲುಕ್ ಇಟ್ಟಿದ್ದೇನೆ. ಯಾಕಂದ್ರೆ ಈ ಶೋರೂಮ್ ಪ್ರೀಮಿಯಂ ಐಟಮ್ ಇಟ್ಟಿರೋದ್ರಿಂದ ವುಡನ್ ಐಟಮ್ ಅಲ್ಲೂ ಸ್ವಲ್ಪ ಪ್ರೀಮಿಯಂ ಐಟಮ್ ಅನ್ನ ಇಟ್ಟಿದ್ದೇವೆ. ಹಾಗೆ ಈಗ ಫಸ್ಟ್ ಫ್ಲೋರ್ ಕೂಡ ಫಿನಿಶ್ ಆಯ್ತು. ಹಾಗೆ ಸೆಕೆಂಡ್ ಫ್ಲೋರ್ ಹೋಗ್ಬಿಡೋಣ. ನಾವಲ್ಲಿ ಡೈನಿಂಗ್ ಮತ್ತೆ ಬೆಡ್ಸ್ ಇದೆ. ಅದರಲ್ಲೂ ಕೂಡ ಒಳ್ಳೊಳ್ಳೆ ಪ್ರೈಸಸ್ ಐಟಮ್ಸ್ ಕೂಡ ಇದೆ, ಒಳ್ಳೆ ಡಿಸೈನ್ಸ್ ಕೂಡ ಇದೆ. ಅದರಲ್ಲೂ ಕೂಡ ಕಸ್ಟಮೈಸೇಷನ್ ಸಿಗುತ್ತೆ ನಿಮ್ಗೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮೆಟೀರಿಯಲ್ ವೈಸ್. ಡೈನಿಂಗ್ ಅಲ್ಲಿ ನಿಮ್ಗೆ ಹೇಳೋದಾದ್ರೆ 2 ಟೈಪ್ಸ್ ವುಡ್ಸ್ ಬರುತ್ತೆ. ಒಂದು ಟೀಕುಡ್ ಬರುತ್ತೆ, ಇನ್ನೊಂದು ಸೀಸಮ್ ವುಡ್ಸ್ ಬರುತ್ತೆ. ಇದೀಗ ಸೀಸಮ್ ವುಡ್ ಡೈನಿಂಗ್ ಟೇಬಲ್. ಇದರಲ್ಲಿ 4 ಸೀಟರ್ ಕೂಡ ಸಿಗುತ್ತೆ, 6 ಸೀಟರ್ ಕೂಡ ಸಿಗುತ್ತೆ. ಇದರಲ್ಲಿ ಕಸ್ಟಮೈಸೇಷನ್ ಅಂತ ಹೇಳಿದ್ರೆ ಕಲರ್ ವೈಸ್ ಎಲ್ಲ ನಿಮ್ಗೆ ಕಸ್ಟಮೈಸೇಷನ್ ಸಿಗುತ್ತೆ ಸೀಸಮ್ ವುಡ್ ಅಲ್ಲಿ. ಟೀಕುಡ್ ಡೈನಿಂಗ್ ಹೋಗೋದಾದ್ರೆ ನಿಮ್ಗೆ ಇದು ನೋಡಿ, ಇದು ಟೀಕುಡ್ ಡೈನಿಂಗ್ಸ್ ಬರುತ್ತೆ. ಇದರಲ್ಲಿ ಕುಶನ್ಸ್ ಬರುತ್ತೆ. ಯಾಕಂದ್ರೆ ಫ್ರಂಟ್ ಅಲ್ಲಿ ಕೂಡ ಕುಶನ್ಸ್ ಇದೆ, ಬ್ಯಾಕ್ ಸೈಡ್ ಅಲ್ಲಿ ಕೂಡ ಕುಶನ್ಸ್ ಇರುತ್ತೆ. ಇದು ಕೂಡ ಕಸ್ಟಮೈಸೇಷನ್ ನಿಮ್ಗೆ ವುಡ್ ಕಲರ್ ಕಸ್ಟಮೈಸೇಷನ್ ಸಿಗುತ್ತೆ, ಕುಶನ್ ಕಲರ್ ಕಸ್ಟಮೈಸೇಷನ್ ಸಿಗುತ್ತೆ. ನನಗೆ ಈ ತರ ಟಾಪ್ ಮಾಡಿದ್ರೆ ಗ್ಲಾಸ್ ಟಾಪ್ ಬೇಡ, ನನಗೆ ವುಡನ್ ಟಾಪ್ ಬೇಕು ಅಂದ್ರೂ ಸಿಗುತ್ತೆ, ಇಲ್ಲ ಮಾರ್ಬಲ್ ಟಾಪ್ ಬೇಕು ಅಂದ್ರೂ ಸಿಗುತ್ತೆ. ಈಗ ಪ್ರೆಸೆಂಟ್ ಇದ್ರದ್ದು ಪ್ರೈಸ್ ವೈಸ್ ಹೋಗೋದಾದ್ರೆ ನಿಮ್ಗೆ 58,000ಗೆ ಇದು ಫುಲ್ 6 ಸೀಟರ್ ಡೈನಿಂಗ್ ಟೇಬಲ್ ಕೊಡ್ತಾ ಇದ್ದಾನೆ. ಇದು ಕೂಡ ಫುಲ್ ಟೀಕುಡ್ ಸಾಲಿಡ್ ಟೀಕುಡ್ ಅನ್ನ ಯೂಸ್ ಮಾಡ್ತೇವೆ. ಹಾಗೆ ನಿಮ್ಗೆ ಈಗ 6 ಸೀಟರ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಇದೊಂದು ಡಿಸೈನ್ಸ್ ಬರುತ್ತೆ. ಇದು ಸೈಡ್ ಅಲ್ಲೆಲ್ಲ ನಿಮ್ಗೆ ಕಾರ್ವಿಂಗ್ ಡಿಸೈನ್ಸ್ ಅನ್ನ ಯೂಸ್ ಮಾಡಿದ್ದೇವೆ. ಇದು ಈಜಿಪ್ಟ್ ಡಿಸೈನ್ಸ್ ಅಂತ ಹೇಳ್ತೇವೆ, ಈಜಿಪ್ಟ್ ಕಾರ್ವಿಂಗ್. ಈ ತರ ಕಾರ್ವಿಂಗ್ ಯೂಸ್ ಮಾಡಿ ಟಾಪ್ ಅಲ್ಲೆಲ್ಲ ನಿಮ್ಗೆ ಸ್ಟೋನ್ಸ್ ಎಲ್ಲ ಹಾಕಿ ಸ್ವಲ್ಪ ಡಿಸೈನ್ ವೈಸ್ ಮಾಡಿದ್ದಾರೆ. ಓವಲ್ ಟೈಪ್ ಇದು. ಓವಲ್ ಬೇಡ ನನಗೆ ರೆಕ್ಟಾಂಗಲ್ ಬೇಕು ಅಂದ್ರೆ ರೆಕ್ಟಾಂಗಲ್ ಸಿಗುತ್ತೆ. ಇಲ್ಲ ಈಗ 6 ಸೀಟರ್ ಕೆಲವರು ಬೆಂಚ್ ಅಂತ ಈಗ ಒಂದು ಟ್ರೆಂಡ್ ನಡೀತಾ ಇದೆ. ಈಗ ನಂಗೆ 6 ಸೀಟರ್ ಅಲ್ಲಿ 4 ಸೀಟರ್ ಹಾಕಿ 2 ಬೆಂಚ್ ಬೇಕು ಅಂದ್ರೂ ಸಿಗುತ್ತೆ. ಈಗ ಪ್ರೆಸೆಂಟ್ ಇದ್ರ ಪ್ರೈಸ್ ನಿಮ್ಗೆ 48,000 ಕೊಡ್ತಾನೆ. 48,000. ಡಿಸೈನ್ ತುಂಬಾ ಚೆನ್ನಾಗಿದೆ ಸರ್. ಹೌದು, ಇದು ಸ್ವಲ್ಪ ಯೂನಿಕ್. ನಿಮ್ಗೆ ಸ್ವಲ್ಪ ಕೆಲವರು ಫ್ಯಾನ್ಸಿ ಲುಕ್ ಹೋಗೋರಿಗೆಲ್ಲ ಇದು ಸ್ವಲ್ಪ ಆಂಟಿಕ್ ಟೈಪ್ ಡಿಸೈನ್ ಸಿಗಲ್ಲ. ಇದು ತುಂಬಾ ಯೂಸ್ ಆಗುತ್ತೆ. ಇದು ಸ್ವಲ್ಪ ಮಾಡರ್ನ್ ಲುಕ್ ಅಲ್ಲ, ಇದು ಆಂಟಿಕ್ ಟೈಪ್. ಇದು ಈಗ ನೋಡಿ ಮಾಡರ್ನ್ ಟೈಪ್ ಅಲ್ಲ ಅಂತ ಹೇಳಿದ್ರೆ ಇದೆಲ್ಲ ಈಗ ಮಾರ್ಬಲ್ ಟಾಪ್ ಅಲ್ಲ, ಇದು ಮಾರ್ಬಲ್ ಆಂಟಿಕ್ ಇದು ಮಾಡರ್ನ್ ಟೈಪ್ಸ್ ಬರುತ್ತೆ. ಇದರಲ್ಲಿ ಏನಂತ ಹೇಳಿದ್ರೆ ಇದರಲ್ಲಿ ಒಂದು 2 ಸ್ಟಾಕ್ಸ್ ನನ್ನ ಹತ್ರ ಎಕ್ಸ್ಟ್ರಾ ಇದೆ. ಯಾರಾದ್ರೂ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಹೇಳಿದಾಗೆ ಯಾರು ಫಸ್ಟ್ ಬರ್ತಾರೆ ಅವರಿಗೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ 2 ಡೈನಿಂಗ್ ಇದೆ, ಅದನ್ನ ತೋರಿಸ್ತೇನೆ. ಇದೊಂದು ಇಟಾಲಿಯನ್ ಮಾರ್ಬಲ್ ಬರುತ್ತೆ, ಬ್ಯಾಕ್ ಸೈಡ್ ಕುಶನ್ ಚೇರ್ಸ್ ಬರುತ್ತೆ. ಇದು ಸೇಮ್ ಪೀಸ್ ಯಾರಾದ್ರೂ ತಗೊಳ್ತೀರ ಅಂತ ಹೇಳಿದ್ರೆ ನಾನು ನಿಮಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸ್ಕೊಡ್ತೇನೆ. ಹಾಗೆ ಇನ್ನೊಂದು ಡೈನಿಂಗ್ ಕೂಡ ಇದೆ. ಇದು ಕೂಡ ಹಾಗೆ ಇದೊಂದು ಸ್ಟಾಕ್ ಪೀಸ್ ಇದೆ ನನ್ನ ಹತ್ರ. ಯಾಕಂದ್ರೆ ಕೆಲವು ಮಾಡೆಲ್ ಬರ್ತಾ ಕೆಲವು ಮಾಡೆಲ್ ಸ್ಟಾಪ್ ಆಗ್ತಾ ಇರುತ್ತೆ. ಹಾಗಾಗಿ ನಾವು ಕೆಲವೊಂದು ಮಾಡೆಲ್ ಸ್ಟಾಪ್ ಮಾಡ್ತೇವೆ, ಕೆಲವು ಮಾಡೆಲ್ ಬೇರೆ ರನ್ ಮಾಡ್ತೇವೆ. ಈಗ ಇದು ಒಂದು ಹಾಗೆ ಇದೆ. ಇದು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾನೆ. ಯಾರು ಫಸ್ಟ್ ಬರ್ತಾರೆ ಅವರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲೇ ಕೊಡ್ತಾನೆ. ಇದು ಕೂಡ 6 ಸೀಟರ್. ಇದು ಒನೆಕ್ಸ್ ಮಾರ್ಬಲ್ ಅನ್ನ ಯೂಸ್ ಮಾಡ್ತೇವೆ. ಬ್ಯಾಕ್ ಸೈಡ್ ಎಲ್ಲ ನಿಮ್ಗೆ ಇದು ಪಾಲಿಸ್ಟರ್ ಕೋಟೆಡ್ ಟೇಬಲ್ ಚೇರ್ಸ್ ಅಲ್ಲ. ಇದು ಈಗ ನಾರ್ಮಲ್ ಆಗಿ ಪಾಲಿಶ್ ಅಲ್ಲ, ಇದು ಪಾಲಿಸ್ಟರ್ ಕೋಟಿಂಗ್. ಇದು ಅದೇ ಎಕ್ಸ್ಪೆನ್ಸಿವ್ ಡೈನಿಂಗ್ಸ್ ಇರುತ್ತೆ. ಇದೆಲ್ಲ 1,80,000 1,90,000 ಇರುತ್ತೆ. ನಾನು ನಿಮ್ಗೊಂದು ಬೆಸ್ಟ್ ಪ್ರೈಸ್ ಮಾಡಿಸ್ಕೊಡ್ತೀನಿ. ಹಾಗೆ ಇನ್ನೊಂದು ಹೋಗೋದಾದ್ರೆ ಇದೆಲ್ಲ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಇರುತ್ತೆ. ನೀವು ಯಾವುದೇ ಕಲರ್ ಕುಶನ್ಸ್ ಬೇಕು, ಚೇರ್ಸ್ ಬೇಕು, ಯಾವ ಮಾರ್ಬಲ್ಸ್ ಬೇಕು, ಮಾರ್ಬಲ್ ದೊಡ್ಡದು ಬೇಕು, ಚಿಕ್ಕದ್ ಬೇಕು, ಹೆಂಗ್ ಬೇಕು ಆ ತರ ಕಸ್ಟಮೈಸೇಷನ್ ಮಾಡಿಸ್ಕೊಳ್ಬಹುದು. ಇದು ಬೆಂಚ್ ಕಾನ್ಸೆಪ್ಟ್ ಮಾಡಿದ್ದೇವೆ. 4 ಚೇರು ವಿತ್ ಬೆಂಚ್. ಇಲ್ಲ ನಿಮ್ಗೆ 6 ಚೇರೇ ಬೇಕು ಅಂದ್ರೆ 6 ಚೇರೇ ಸಿಗುತ್ತೆ, ಇಲ್ಲ ಬೆಂಚ್ ಬೇಕು ಅಂದ್ರೆ ಬೆಂಚ್ ಸಿಗುತ್ತೆ. ಇದ್ರ ಪ್ರೈಸ್ ಆಕ್ಚುಲಿ ಮಾರ್ಕೆಟ್ ಅಲ್ಲೆಲ್ಲ ಬೇರೆ ಕಡೆ
ಇಂಪೋರ್ಟೆಡ್ ಐಟಮ್ ತಂದು ಸೇಲ್ ಮಾಡೋರು ಇದ್ದಾರೆ. ಆ ಇಂಪೋರ್ಟೆಡ್ ಐಟಮೇ ನಿಮಗೆ 150, 160 ಸೇಲ್ ಮಾಡ್ತಾರೆ. ಇದು ನಮ್ದು ಖುದ್ದು ಮ್ಯಾನುಫ್ಯಾಕ್ಚರಿಂಗು. ಇದರಲ್ಲಿ ಕುಷನ್ ಚೇರ್ಸ್ ಅನ್ನ ಯೂಸ್ ಮಾಡಿ, ಟೀ ಕುಡ್ ಅನ್ನ ಯೂಸ್ ಮಾಡಿದ್ದಾನೆ. ಈ ಡಿಸೈನ್ಸ್ ನೋಡಿ ಹೇಗೆ ಚೆನ್ನಾಗಿ ಮಾಡಿದಾರೆ ಅಂತ. ಯಾಕಂದ್ರೆ ನೀವು ಡಿಸೈನ್ಸ್ ಸೈಡ್ ಅಲ್ಲಿ ಸ್ಟಿಚಿಂಗ್ಸ್ ಆಗ್ಲಿ ಇದನ್ನೆಲ್ಲ ನಿಮ್ಗೆ ಅದು ಫ್ಯಾಬ್ರಿಕ್ ಗೆ ಮ್ಯಾಚಿಂಗ್ ಮಾಡಿ ಮಾಡ್ತಾರೆ. ಇದೆಲ್ಲ ಟೀ ಕುಡ್ ಡೈನಿಂಗ್ ಟೇಬಲ್ ವಿತ್ ಮಾರ್ಬಲ್ ಟಾಪ್ ಬರುತ್ತೆ. ಮಾರ್ಬಲ್ ಟಾಪ್ ಅಲ್ಲಿ ಇದು ಕೂಡ ಒನೆಕ್ಸ್ ಅನ್ನ ಯೂಸ್ ಮಾಡಿದ್ದೇನೆ. ನನಗೆ ಒನೆಕ್ಸ್ ಬೇಡ, ಬೇರೆ ಯಾವುದೋ ಮಾರ್ಬಲ್ಸ್ ಬೇಕು, ಏನೋ ಡಿಸೈನ್ ಚೇಂಜಸ್ ಮಾಡಬೇಕು, ಕುಷನ್ ವೈಸ್ ಏನಾದರೂ ಕಲರ್ ಚೇಂಜಸ್ ಮಾಡಬೇಕು, ಎಲ್ಲ ನಿಮಗೆ ಕಸ್ಟಮೈಸೇಷನ್ ಇದೆ ಈ ಡೈನಿಂಗ್ ಅಲ್ಲಿ. ನಾರ್ಮಲ್ ಹೇಳಿದೆ ಹಾಗೆ ನಿಮಗೆ 145, 150 ಇದೆ ಮಾರ್ಕೆಟ್ ಅಲ್ಲಿ. ನಾನು ನಿಮಗೆ 110 ಕೊಡ್ತೇನೆ ಈ ಡಿಸೈನ್ಸ್ ಅನ್ನ. ಇದು ಕಸ್ಟಮೈಸೇಷನ್ ಆಗಿ ಕೊಡ್ತೇನೆ ಇದನ್ನ. ಹಾಗೆ ಅದೇ ಡಿಸೈನ್ಸ್ ಅಲ್ಲಿ ಸ್ವಲ್ಪ ಚೇರ್ ಕಲರ್ಸ್ ಚೇಂಜ್ ಮಾಡಿದ್ದೇವೆ. ಹಾಗೆ ನಿಮಗೆ ಬೇಸ್ ಡಿಸೈನ್ ಚೇಂಜ್ ಮಾಡಿದ್ದೇವೆ. ಬೇಸ್ ವೈಸ್ ಹೋಗೋದಾದ್ರೆ ಎಕ್ಸ್ ಮಾಡೆಲ್ ಅನ್ನ ಯೂಸ್ ಮಾಡಿದ್ದೇವೆ. ಈ ತರ ಬೇಸ್ ಯೂಸ್ ಮಾಡಿದೆ. ಟಾಪ್ ಕೂಡ ಒನೆಕ್ಸ್ ಮಾರ್ಬಲ್ ಇದೆ. ಇದು ನಿಮಗೆ 110 ಕೊಡ್ತಾನೆ. ಇದರಲ್ಲಿ ಕೂಡ ಕಸ್ಟಮೈಸೇಷನ್ ಇದೆ ಕಲರ್ಸ್ ವೈಸ್. ಹಾಗೆ ಈಗ ಡೈನಿಂಗ್ ವೈಸ್ ತುಂಬಾ ಡಿಸೈನ್ಸ್ ಇನ್ನೂ ಬರ್ಲಿಕ್ಕಿದೆ. ಈಗ ನಮ್ದು ಇನಾಗ್ರೇಷನ್ ಆಗಿದೆ ಅಷ್ಟೇ ರೀಸೆಂಟ್ಲಿ. ಈಗ ಇನ್ನೂ ಡಿಸೈನ್ಸ್ ಬರ್ತಾ ಇರುತ್ತೆ. ಹಾಗೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಹಾಗೆ ನೀವು ಯಾರಾದ್ರೂ ಇದ್ರೆ ನಿಮ್ಮ ಒಂದ್ಸಲ ಫ್ರೀ ಆಗಿದ್ರೆ ಬಂದು ವಿಸಿಟ್ ಮಾಡಿ. ಏನಾದರೂ ಅದರಲ್ಲಿ ಚೇಂಜಸ್ ಬೇಕು, ನಿಮ್ಮದೇ ಆದರೂ ಡಿಸೈನ್ಸ್ ಇದ್ರೂ ಕೂಡ ನಾನು ಮಾಡಿಸ್ಕೊಡ್ತೇನೆ, ನೋ ಪ್ರಾಬ್ಲಮ್. ಹಾಗೆ ಇವಾಗ ಡೈನಿಂಗ್ ಸೆಕ್ಷನ್ ಅದು ಹಾಗೆ ನಿಮಗೆ ಬರೋದಾದ್ರೆ ಈಗ ಕಾಟ್ ಸೆಕ್ಷನ್ ಇದೆ. ಕಾಟ್ ಸೆಕ್ಷನ್ ಅಲ್ಲಿ ನಿಮಗೆ ಮಲ್ಟಿ ಡಿಸೈನ್ಸ್ ಇದೆ ನನ್ನ ಹತ್ರ. ಹಾಗೆ ಇನ್ನೂ ಡಿಸೈನ್ಸ್ ಬರ್ಲಿಕ್ಕಿದೆ, ನೆಕ್ಸ್ಟ್ ಬರ್ತಾ ಇದೆ. ಡೈನಿಂಗು ಮತ್ತೆ ಕಾಟ್ಸ್ ಅಲ್ಲಿ ಡಿಸೈನ್ಸ್ ಚೇಂಜ್ ಮಾಡ್ತಾ ಇದ್ದಾವೆ. ಡಿಸೈನ್ಸ್ ಇನ್ನೂ ಬರ್ಲಿಕ್ಕಿದೆ. ಬಂದವಾಗ ಇನ್ನೊಂದ್ಸಲ ಅಪ್ಡೇಟ್ ಮಾಡಿಸ್ತೇನೆ. ಹಾಗೆ ನಿಮಗೆ ಡೈನಿಂಗ್ ಇದು ಕಾಟ್ ವೈಸ್ ಹೋಗೋದಾದ್ರೆ ನಿಮಗೆ ಬೇಸಿಕ್ ಕಾಟು ಕ್ವೀನ್ ಸೈಜು ನಿಮಗೆ 22 ಇಂದ ಸ್ಟಾರ್ಟ್ ಆಗುತ್ತೆ ವಿದೌಟ್ ಸ್ಟೋರೇಜು. ಹಾಗೆ ನಿಮ್ಗೆ ಎಷ್ಟು ಇದೆ, ಕುಷನ್ ಕಾಟ್ಸ್ ಬರುತ್ತೆ, ವುಡನ್ ಕಾಟ್ಸ್ ಬರುತ್ತೆ, ಸೆಮಿ ಅಪೋಸ್ಟಿಕ್ ಕಾಟ್ಸ್ ಬರುತ್ತೆ, ಸ್ಟೋರೇಜ್ ಬರುತ್ತೆ, ವಿದೌಟ್ ಸ್ಟೋರೇಜ್ ಬರುತ್ತೆ, ವಿತ್ ಹೈಡ್ರೋಲಿಕ್ ಬರುತ್ತೆ. ಯಾವುದು ಕೂಡ ನಿಮಗೆ ಕಸ್ಟಮೈಸೇಷನ್ ಇರುತ್ತೆ ಕಾಟ್ಸ್ ಅಲ್ಲಿ. ಕೆಲವರು ಅಂದ್ಕೋತಾರೆ ನಿಮ್ದು ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ, ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಇರ್ತಾರೆ. ನಮ್ದೀಗ ಸೋಫಾ ಸ್ಟಾರ್ಟಿಂಗು 3+2 ನಿಮಗೆ 35 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಡೈನಿಂಗ್ ವೈಸ್ 4 ಸೀಟರ್ ಹೋಗೋದಾದ್ರೆ ನಿಮಗೆ 30,000 ಇಂದ ಸ್ಟಾರ್ಟ್ ಆಗುತ್ತೆ. ಕಾಟ್ ನಿಮಗೆ ಕ್ವೀನ್ ಸೈಜು ವಿದೌಟ್ ಸ್ಟೋರೇಜ್ ನಾರ್ಮಲ್ ಕಾಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ 22 ಇಂದ ಸ್ಟಾರ್ಟ್ ಆಗುತ್ತೆ. ಹಾಗಂತ ಹೇಳಿ ಕಡಿಮೆ ಬಜೆಟ್ ಇನ್ ಸೋಫಾ ಮಾಡ್ತಾರೆ, ಕಡಿಮೆ ಐಟಮ್ ಇದ್ವು ಐಟಮ್ ಕೊಡ್ತಾರೆ ಬೇರೆ ಐಟಮ್ ಅಂತ ಹೇಳಿ ಕ್ವಾಲಿಟಿ ಯಾವುದು ಕಾಂಪ್ರಮೈಸ್ ಇಲ್ಲ. ಅದರಲ್ಲಿ ಸ್ವಲ್ಪ ಡಿಸೈನ್ ಕಮ್ಮಿ ಮಾಡಿ, ಕೆಲಸ ಕಮ್ಮಿ ಆಗುವ ಹಾಗೆ ಮಾಡಿ ಅದನ್ನು ವರ್ಕೌಟ್ ಮಾಡ್ತೇವೆ. ಹಾಗೆ ಮೆಟೀರಿಯಲ್ ವೈಸ್ ಕ್ವಾಲಿಟಿ ವೈಸ್ ಏನು ಚೇಂಜಸ್ ಮಾಡಕ್ ಹೋಗಲ್ಲ. ಸರ್, ಸಂಪೂರ್ಣವಾದ ಮಾಹಿತಿನ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಡ್ರೆಸ್ ಎಲ್ಲಿ ಬರ್ಬೇಕಂತ ತಿಳಿಸ್ಕೊಟ್ಬಿಡಿ ಸರ್. ಸರ್, ಇದು ಮಾರತಳ್ಳಿ ನಿಯರ್ ಕಲಾಮಂದಿರ್ ಅಂತ ಹೇಳ್ತೇವೆ. ಕಲಾಮಂದಿರ್ ಸಾರಿ ಶಾಪ್ಸ್ ಇದೆ, ಬಟ್ಟೆ ಶಾಪ್ಸ್. ಅದ್ರ ಪಕ್ಕದಲ್ಲಿರೋ ಬಿಲ್ಡಿಂಗ್ಸ್ ಇದು ಕಾರ್ನರ್ ಬಿಲ್ಡಿಂಗು. ವೈವಾ ನಿಮ್ಗೆ ಸಿಲ್ಕ್ ಬೋರ್ಡ್ ಮತ್ತೆ ವೈಟ್ ಫೀಲ್ಡ್ ಹೋಗೋ ಕಾರ್ನರ್ ಆಗಿರುತ್ತೆ. ಮಿಸ್ಟರ್ ಸೋಫಾ ಅಂತ ದೊಡ್ಡದಾಗಿ ಬೋರ್ಡ್ ಕೂಡ ಇದೆ. ವಿತ್ ಫುಲ್ 3 ಫ್ಲೋರ್ ಗ್ಲಾಸ್ ಬಿಲ್ಡಿಂಗ್ ಇದೆ. ನೀವು ಲೊಕೇಶನ್ ಕೂಡ ಇದರಲ್ಲಿ ಮೆನ್ಷನ್ ಮಾಡಿರ್ತೇವೆ. ಹಾಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೇನೆ. ಏನಾದರೂ ಕ್ಲಾರಿಫೈ ಬೇಕು ಅಂದ್ರೆ ನೀವು ನಮಗೆ ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಬಹುದು. ನಿಯರೆಸ್ಟ್ ನಿಮ್ಗೆ ಲ್ಯಾಂಡ್ ಮಾರ್ಕ್, ಈಸಿ ಟು ಲ್ಯಾಂಡ್ ಮಾರ್ಕ್ ಅಂತ ಹೇಳಿದ್ರೆ ಮಾರತಳ್ಳಿ ಕಲಾಮಂದಿರ ಅಂತ ಹೇಳಿದ್ರೆ ಯಾರು ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ, ಈಸಿಯಾಗಿ ಬರ್ಬೋದು. ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಟ್ರೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್.